परब्रह्म तस्मै श्री गुरवे नमः। ओम नमो ब्रह्मभ्यो ब्रह्म विद्या संप्रदाय कर्तृभ्यो वंश ऋषिभ्यो नमो महभ्यो नमो गुरुभ्यः। ओम शांति शांति शांति। ಇದು ಪ್ರಾಣೋಪಾಸನೆಯ ಒಂದು ಪ್ರಸಂಗ, ಅಂದರೆ ಮೂರನೇ ಬ್ರಾಹ್ಮಣ, ಅದರ ವಿವರಣೆ ಭಾಷ್ಯದ ಮೂಲಕ ನೋಡಿದ್ದಾಯಿತು. ಆ ಸ್ಟಡಿ ಸರ್ಕಲ್ಗಳು ನಡೀತಾ ಇದೆ. ಈ ಸ್ಟಡಿ ಸರ್ಕಲ್ ಮೂಲಕ ಈ ಪೂರ್ತಿ ಬ್ರಾಹ್ಮಣವನ್ನು ಮುಗಿಸಿ ಮುಂದಿನ ಬ್ರಾಹ್ಮಣಕ್ಕೆ ಹೋಗೋಣ ಅನ್ನೋ ದೃಷ್ಟಿಯಿಂದ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರುವಂಥದ್ದು. ಈಗ ಇದುವರೆಗೂ ಪ್ರಾಣೋಪಾಸನೆಯ ಒಂದು ಪ್ರಸಂಗದ ಕತೆ ಹೇಳಿ ಶ್ರುತಿಯು ಪ್ರಾಣನ ಗುಣಗಳನ್ನು ಹೇಳ್ತಾ ಇತ್ತು. ಅದು ಓದ್ಸತಿ ಗುಣಗಳನ್ನ ನೋಡಿದ್ವಿ. ಯಾವ್ಯಾವ ಗುಣಗಳನ್ನ ನೋಡಿದ್ವಿ ಹೇಳಿ? ಓದ್ಸತಿ ನೋಡಿದವಾಗ ಪ್ರಾಣನು ಆಂಗಿರಸನು ಹೇಳಿ. ಆಂಗಿರಸನು ಆಂಗಿರಸನು, ಆಮೇಲೆ ಅಯಾಸ್ಯನು, ಆಂಗಿರಸನು, ಆಮೇಲೆ ಮೂರು ನೋಡಿದ್ವಿ ನಾವು, ವಿಶುದ್ಧನು ಅಂತ. ಯಾಕೆ ವಿಶುದ್ಧನು? ಯಾವ ನಾಮದಿಂದ ಅವನು ವಿಶುದ್ಧನು ಅನ್ಸ್ಕೊಂಡ? ಯಾವ ನಾಮದಿಂದ ಅವನು ವಿಶುದ್ಧನು ಅನ್ಸ್ಕೊಂಡಿದ್ದವನು? ದೂರ್ನಾಮ ಉಳ್ಳವನು. ಯಾಕೆ ದೂರ್ನಾಮ ಅವನಿಗೆ? ಅವನಿಗೆ ಆಸಂಗ ಅನ್ನೋ ದೋಷ ಇಲ್ಲ, ದೂರ ಅದು ಅವನಲ್ಲೇ, ಅದಕ್ಕೆ ಅವನಿಗೆ ದೂರ್ನಾಮ ಅಂತಾರೆ. ದೋಷ ಇಲ್ಲ, ದಿಕ್ಕುಗಳ ಆಚೆ ಕಳಿಸ್ಬಿಟ್ಟ ಅಸರ ಭಾವವನ್ನ, ಅದಕ್ಕಾದ್ರೆ ದೂರ್ನಾಮನು ಅಂತ. ಆ ಕಾರಣಕ್ಕಾಗಿ ಅವನು ವಿಶುದ್ಧನು ಅಂತ. ಅವನು ವಿಶುದ್ಧನು, ಆಯಾಸ್ಯನು, ಅಂಗಿರಸನು ಅಂತ ನೋಡಿದ್ದಾಗಿತ್ತು. ಮತ್ತೆ ಅದ್ರ ಫಲ ಕೂಡ ನೋಡಿದ್ದಾಗಿತ್ತು. ಅದ್ರ ಫಲ ಅವನ ವಿರೋಧಿಗಳು ಯಾರು ಇರೋದಿಲ್ಲ ಅಂತ. ಯಾರಾದರೂ ಹೇಗೆ ಅಸುರರು ಇವನ್ನ ವಿರೋಧ ಮಾಡಕ್ ಹೋಗಿ ಅವರೇ ನಾಶ ಆಗ್ಬಿಟ್ರು, ಅದೇ ರೀತಿ ಇವನು ವಿರೋಧ ಮಾಡೋರು ಯಾರು ಇರೋದಿಲ್ಲ, ಮತ್ತೆ ಇವನು ಭರಣ ಮಾಡ್ಕೊಡ್ತಾನೆ ಅಂತ ಅಂದ್ಬಿಟ್ಟು ಅದ್ರ ಫಲವನ್ನು ನೋಡಿದಾಯ್ತು. ಇನ್ನು ಈಗ 19ನೇ ಮಂತ್ರದಲ್ಲಿ ತಿರ್ಗಾ ಪ್ರಾಣನು ಅಂಗಿರಸ ಅಂತಾನೆ ತೋರಿಸ್ಕೊಡ್ತಾ ಇದೆ. ಕಾರಣ ಏನು ಅಂತಂದ್ರೆ, ಹಿಂದೆ ಅದು ಕಾರ್ಯಕರಣಗಳಿಗೆ ಆತ್ಮನು ಅಂತ ತೋರಿಸ್ಕೊಟ್ಟಿದ್ರು. ಈ ಕಾರ್ಯಕರಣಗಳು ಅಂದ್ರೆ ಏನು ಅಂತ ಹೇಳ್ತೀರಾ? ಕಾರ್ಯಕರಣ ಇಂದ್ರಿಯ, ಎಲ್ಲ ವಾಗಾದಿಗಳು ಇಂದ್ರಿಯಗಳಿಗೆ ಕಾರ್ಯಕರಣಗಳು ಅಂತ. ಇನ್ಯಾರಾದ್ರು ಕಾರ್ಯಕರಣಗಳು ಅಂದ್ರೆ ಏನು? ಕಾರ್ಯಕರಣಗಳು ಅಂದ್ರೆ ಏನು? ಈಗ ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ಕರಣ ಆಯ್ತು. ಶರೀರಕ್ಕೆ ಕಾರ್ಯಕರಣಗಳು ಅಂತ. ಕಾರ್ಯಕರಣ ಸಂಘಾತ ಅಂದ್ರೆ ಶರೀರದಿಂದ ಮನೋಬುದ್ಧಿಗಳ ಸಂಘಾತಕ್ಕೆ ಕಾರ್ಯಕರಣಗಳು ಅಂತ. ಈ ಕಾರ್ಯಕರಣ ಸಂಘಾತಕ್ಕೆ ಅವನು ಆತ್ಮ ಅನ್ನೋದನ್ನ ತೋರ್ಸ್ಕೊಟ್ಟಿದ್ದು ಆಯ್ತು. ಅಂದ್ರೆ ಅದ್ರ ಮೂಲಕ ಪ್ರಾಣನು ಅವನು ಆಂಗಿರಸ ಅಂತ ಅದ್ರ ಮೂಲಕ ತೋರ್ಸ್ಕೊಟ್ರೆ ಹೊರತು ಅದು ಸರಿಯಾಗಿ ಹೇಗೆ ಆಂಗಿರಸ ಅಂತ ತೋರ್ಸ್ಕೊಟ್ಟಿರಲಿಲ್ಲ. ಆ ಕಾರಣಕ್ಕಾಗಿ 19ನೇ ಮಂತ್ರ ಬಂದಿದೆ. ಅದು ಹೇಗೆ ತಿಳಿಸ್ಕೊಡುತ್ತೆ ಪ್ರಾಣನೇ ಈ ಒಂದು ಅಂಗಗಳಿಗೆಲ್ಲ ಆತ್ಮನು ಅಂತ? ಅವನು ಏನಾದ್ರು ಬಿಟ್ಟು ಹೋದ್ರೆ ಅವೆಲ್ಲ ಒಣಗೋಗ್ಬಿಡುತ್ತೆ ಆ ಅಂಗಗಳೆಲ್ಲ. ಆದ್ರಿಂದ ಅವನು ಪ್ರಾಣನೇ ಎಲ್ಲದಕ್ಕೂ ರಸ ಅದೆಲ್ಲ ಒಣಗೋಗ್ಬಿಡುತ್ತೆ. ಆ ದೇವತೆಗಳ ಒಂದು ಕೆಲಸ ಆದ್ರೂ ಕೂಡ ಪ್ರಾಣನ ನೆರವಿಲ್ಲದೆ ಆ ದೇವತೆಗಳ ಕಾರ್ಯ ಕೂಡ ನಡೆಯೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಾಗಿತ್ತು. ಇನ್ನು ಮುಂದೆ 20ನೇ ಮಂತ್ರದಿಂದ ಬೇರೆ ಗುಣಗಳನ್ನ ಹೇಳುತ್ತೆ. 20ನೇ ಮಂತ್ರದಿಂದ ಇವಾಗ ಇಲ್ಲಿವರೆಗೂ ಏನೇನು ಗುಣಗಳು ಹೇಳ್ಕೊಂಡು ಬಂದಿತ್ತಲ್ಲ, ಪ್ರಾಣನು ಅಯಾಸ್ಯನು, ಪ್ರಾಣನು ಅಂಗಿರಸನು, ಪ್ರಾಣನು ವಿಶುದ್ಧನು ಅಂತೆಲ್ಲ ಹೇಳ್ಕೊಂಡ್ ಬಂದಿತ್ತಲ್ಲ, ಇದು ಹೇಗಿರುವಂಥದ್ದು ಅಂತ, ಇದರ ಒಂದು ಸ್ವರೂಪ ನಮಗೆ ಹೇಗೆ ಅನ್ಸುತ್ತೆ ಅಂತ. ಇವಾಗ ಮುಂದಿನ ಒಂದು 20ನೇ ಮಂತ್ರದಿಂದ ಅಲ್ಲೇನು ಬರುತ್ತೆ? ಆ ಪ್ರಾಣನು, ಋಗಾತ್ಮನು, ಯಜುರಾತ್ಮನು, ಸಾಮನು ಅಂತೆಲ್ಲ ಬರುತ್ತದು. ಈಗ ಇದುವರೆಗೂ ಹೇಳಿದ ಗುಣಗಳು ಎಲ್ಲಿಗೆ ಕಟ್ಟು ಬಿದ್ದ ಹಾಗೆ ಅನ್ಸುತ್ತೆ ನಮ್ಗೆ? ಪ್ರಾಣನ ಗುಣಗಳನ್ನ
ಇಂದ್ರಿಯಗಳಿಗೆ ಮಾತ್ರ. ಇಂದ್ರಿಯಗಳು ಇವಾಗ ಎಲ್ಲಾನು ಇವಾಗ ಅವನು ಅಂಗಗಳಿಗೆ ರಸನು ಅಂತ ಅಂದವಾಗ ಯಾವ್ದಕ್ ಸೀಮಿತ ಅನ್ಸ್ಕೊಂತೀವಿ ನಾವು? ಶರೀರಕ್ಕೆ ಮಾತ್ರ. ಶರೀರಕ್ಕೆ ಮಾತ್ರ. ಅದೇ ತರ ಅವನು ವಿಶುದ್ಧನು ಅಂದ್ರೂ ಕೂಡ ಶರೀರಕ್ಕೆ ಅಂದ್ಕೊಂತೀವಿ. ಮತ್ತೆ ಆಯಾಸ್ಯನು ಒಳಗಡೆ ಇರುವನು ಶರೀರಕ್ಕೆ ಅಂದ್ಕೊಳ್ತೀವಿ ತಾನೆ. ಆದ್ರೆ ನಾವು ಉಪಾಸಕನಾದವನು ಶರೀರದಲ್ಲಿ ಒಂದು ಇಟ್ಕೊಳ್ಬಾರ್ದು ಆ ಭಾವವನ್ನ, ಅಥವಾ ನನ್ನ ಶರೀರದಲ್ಲೇ ಆಗ್ಲಿ ಬೇರೆ ಬೇರೆ ಜೀವಿಗಳಲ್ಲಿ ಮಾತ್ರ ಆ ಒಂದು ಗುಣ ಇದೆ ಅಂತ ಅನ್ಕೊಳ್ಬಾರ್ದು ಅನ್ನೋ ಕಾರಣಕ್ಕಾಗಿ ಅದೇನಾಗುತ್ತೆ, ಅದ್ರ ಉಪಾಸಕನ ಹೇಗ್ ಮಾಡ್ಕೊಳ್ಬೇಕು? ಇಡೀ ಸಮಷ್ಟಿ ಭಾವದಲ್ಲಿ ಅವನು ಉಪಾಸನೆ ಮಾಡ್ಕೊಳ್ಬೇಕಲ್ವಾ? ಆ ಭಾವನೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಮತ್ತೆ ಇನ್ನು ವ್ಯಾಪಕ ದೃಷ್ಟಿ ಬರ್ಲಿ ಅನ್ನೋ ಕಾರಣಕ್ಕಾಗಿ 20ನೇ ಮಂತ್ರದಿಂದ ಹೊರಟಿದೆ ಅದು ಅಂತ. ಅದು ಏನಂತೆ 20ನೇ ಮಂತ್ರದಲ್ಲಿ ಪ್ರಾಣನು ಆಚಾರ್ಯ ಕೊಟ್ಟಿಗೆ ರುಕ್ಕಿನ ಆತ್ಮನು ಅಂತ. ರುಕ್ಕಿನ ಆತ್ಮನು ಅಂತಂದ್ರೆ ಇವಾಗ ನೋಡಿ 81ನೇ ಭಾಷೆ ಭಾಗ ನೋಡ್ಕೊಂಡ್ರೆ ಮತ್ತೆ ಅವನ ಸರ್ವಾತ್ಮಕತ್ವವನ್ನು ಹೊಗಳುವುದಕ್ಕಾಗಿ ಅಂತ. ಇಲ್ಲೇನಾಗುತ್ತೆ, ಶರೀರೇಂದ್ರ ಮನೋಬುದ್ಧಿಗಳಿಗೆ ನಮ್ಗೆ ಹಂಗ ಅನ್ಸುತ್ತೆ, ಆದ್ರೆ ಶ್ರುತಿ ಹಾಗೆ ಹೇಳ್ತಿಲ್ಲ. ಶರೀರೇಂದ್ರ ಮನೋಬುದ್ಧಿಗಳೇ ಪ್ರಾಣ. ಇವಾಗ ಪ್ರಾಣ ಅಂದಿದ ತಕ್ಷಣ ಸರ್ವವ್ಯಾಪಿಕತ್ವ ನಮ್ಗೆ, ಯಾಕಂದ್ರೆ ಎಲ್ಲೆಲ್ಲಿ ಪ್ರಾಣ ಇರುತ್ತೋ ಹೋಗುತ್ತೆ ಬರುತ್ತೆ ಅನ್ನೋದು ಇದೆಯಲ್ಲ, ನಮ್ಗೆ ಪ್ರಾಣ ಇರುತ್ತೆ ಪ್ರಾಣ ಹೋಗುತ್ತೆ ಅಂತ. ಹಾಗಾಗಿ ಅವನು ಇಷ್ಟಲ್ಲೇ ಅಂತ ಸೀಮಿತ ಅನ್ಕೊಂಡ್ಬಿಡ್ತೀವಿ ನಾವು. ಹಾಗಾಗಿ ಸರ್ವಾತ್ಮಕತ್ವವನ್ನು ಹೊಗಳುವುದಕ್ಕಾಗಿ ಮುಂದಿನ ಖಂಡಿಕೆ ಹೊರಟಿದೆ ಅಂತ ಆಚಾರ್ಯ ಹೇಳೋದು. 20ನೇ ಮಂತ್ರದಲ್ಲಿ ತೋರ್ಸ್ಕೊಡ್ತಾ ಇರೋಂಥದ್ದು ಏನು ಅಂತ. ಅವನನ್ನ ಈ ಮಂತ್ರ ನೋಡಿದ್ರೆ ಎಲ್ಲಾದ್ರೂ ಈ ಮಂತ್ರದಲ್ಲಿ ಪ್ರಾಣನು ಋಗ್ವೇದಗಳಿಗೆ ಆತ್ಮನು ಅಂತ ಹೇಳಿದ್ಯಾ ಅಲ್ಲಿ ಅಂತ ಮೊದಲು ಪ್ರಶ್ನೆ. ಮಂತ್ರ ನೋಡಿದ್ರೆ ಹೇಳಿಲ್ಲ. ಸೊ ಅವನು ಏನಂತ ಹೇಳಿದೆ ಅದ್ರ ಬದಲಿಗೆ? ಬೃಹಸ್ಪತಿ ಅಂತ ಹೇಳಿದೆ. ಬೃಹಸ್ಪತಿ ಅಂತ ಹೇಳಿದೆ, ಆಯ್ತಾ? ಇವಾಗ ಬೃಹಸ್ಪತಿ ಅಂತ ಹೇಳಿದ್ರಿಂದ ಇವನು ಋಗಾತ್ಮನು ಅಂತ ಹೇಗೆ ನಿರ್ಣಯ ಮಾಡ್ಕೊಂತಾರೆ ಅನ್ನೋದನ್ನ ಆಚಾರ್ಯರು 82ನೇ ಭಾಷೆ ಭಾಗದಲ್ಲಿ ಕೊಟ್ಟಿದ್ದಾರೆ. ಅದನ್ನ ಚಾರ್ಟ್ ಮೂಲಕ ನಾನು ಕೊಟ್ಟಿದ್ದೆ ಹೇಗೆ ಅದನ್ನ ತೋರ್ಸ್ಕೊಡ್ತಾರೆ ಅಂತ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಈ ಭಾಷ್ಯಾನುಸಾರವಾಗಿ ಭಾಷ್ಯ ಓದ್ಕೊಂಡು ಅದ್ ಹೇಗೆ ಅರ್ಥ ಹೊಂದುತ್ತೆ ಅಂತ ಹೇಳ್ಬೇಕು. ಅಂದ್ರೆ ಮುಂದಕ್ಕೆ ಭಯ ಪಟ್ಕೊಳ್ಬೇಡಿ, ಮುಂದಕ್ಕೆಲ್ಲ ನಾನು ಅದೇ ತರ ಹೇಳ್ಬಿಡ್ತೀನಿ ಅಂತ. ಬರೀ ಇಷ್ಟು ಮಾತ್ರಕ್ಕೆ ಮಾತ್ರ, ಯಾಕಂದ್ರೆ ಇಷ್ಟು ಕ್ಲಿಯರ್ ಆಗಿ ತೋರ್ಸ್ಕೊಟ್ಟಿದ್ದಾರೆ ಅದು ಆ ಭಾಷ್ಯದಲ್ಲಿ. ಅದನ್ನ ಮೋಸ್ಟ್ಲಿ ದಿವ್ಯಾ ಟ್ರೈ ಮಾಡ್ಬೋದು ಅನ್ಸುತ್ತೆ. ಅದನ್ನ 82ನೇ ಭಾಷೆ ಓದ್ಕೊಂಡು ಅವನು ಋಕ್ಕಿನ ಆತ್ಮನು ಅಂತ ಹೆಂಗ್ ನಿರ್ಣಯ ಮಾಡಿದ್ರು ಅಂತ ಹೇಳಿದೆ. ಭಾಷೆ ಓದ್ಕೊಂಡು ಹೇಳಿ 82ನೇ ಭಾಷೆ. ಕೆಲಸ ಏನಿಲ್ಲ ಅಂದ್ರೆ ಪರವಾಗಿಲ್ಲ. ಹಾ ಸರ್, ಇಲ್ಲ ಕುತ್ಕೊಂಡೆ ಓದ್ತಾ ಇದ್ದೀನಿ. ಏಷವು ಏವ ಪ್ರಕೃತ ಆಂಗಿರಸಃ ಬೃಹಸ್ಪತಿ ಅಂದ್ರೆ ಏಷ ಇವನೇ ಈತನೇ ಪ್ರಕೃತ ಆಂಗಿರಸಃ ಪ್ರಕೃತವಾದ ಆಂಗಿರಸನೇ ಬೃಹಸ್ಪತಿಯು ಅಂದ್ರೆ ಈ ಪ್ರಾಣನೇ. ಅಂದ್ರೆ ಪ್ರಸ್ತುತ ಅಂತಂದ್ರೆ ಏನು, ನಾವ್ ಯಾವ್ದನ್ನ ಎಕ್ಸ್ಪ್ಲೈನ್ ಮಾಡಕ್ ಹೇಳ್ತಾ ಇದೀವಲ್ಲ ಅವನೇ ಅಂತ, ಬೇರೆ ಅಲ್ಲ. ನಮ್ಗೇನಿಸುತ್ತೆ ಬೇರೆ ಇರ್ಬೇಕು ಅಂತ. ಸೊ ಆಂಗಿರಸ ಅಂತ ಹಿಂದೆ ಹೇಳಿದಾಯ್ತು, ಪ್ರಕೃತವಾದಂತ ಆಂಗಿರಸನೇ ಅವನು ಬೃಹಸ್ಪತಿ ಅಂತ. ನೆಕ್ಸ್ಟ್. ಹಾ ಸರ್. ಕಥಂ ಬೃಹಸ್ಪತಿ ಇತಿ ಉಚ್ಯತೆ, ಹೇಗೆ ಅವನು ಬೃಹಸ್ಪತಿ ಅಂದ್ರೆ ಹೇಳ್ತೀವಿ. ವಾಗ್ವೈ ಬೃಹತಿ ಅಂದ್ರೆ ವಾಕೇ ಬೃಹತಿ. ಬೃಹತಿ ಛಂದಃ 36 ಅಕ್ಷರ. ವಾಕೇ ಬೃಹತಿ ಅಂತ ಹೇಳಿ ಬೃಹತಿ ಅನ್ನೋ ಒಂದು ಛಂದಸ್ಸಿನಲ್ಲಿ 36. ಸಂಸ್ಕೃತದಲ್ಲಿ ನಂಬರ್ಸ್ ಉಲ್ಟಾ ಓದ್ತಾರೆ. 36 ಅಂದ್ರೆ 36 ಅಕ್ಷರಗಳು ಇರುತ್ತೆ ಆ ಛಂದಸ್ನಲ್ಲೇ. ಅನುಷ್ಟುಪ್ ವಾಕ್ ಕಥಂ, ವಾಕೇ ಅನುಷ್ಟುಪ್. ಈಗ ಅದು ವಾಕೇ ಬೃಹತಿ ಅಂದ್ರಲ್ಲ, ಈಗ ಮತ್ತೆ ವಾಕೇ ಅನುಷ್ಟುಪ್ ಅಂತ ಇದ್ದಾರೆ. ಅದು ಹೇಗೆ? ಇವಾಗ ವಾಕ್ ಅಂದ್ರೆ ಏನು ಅಂತ ಹೇಳ್ಬೇಕು. ವಾಕ್ ಅಂದ್ರೆ ಏನು? ವಾಗ್ವೈ ಬೃಹಸ್ಪತಿ ಅಂದ್ರು. ಬೃಹತಿ ವಾಗ್ವೈ ಬೃಹಸ್ಪತಿ ಅಂತಂದ್ರೆ ವಾಕ್ ಅಂತಂದ್ರೆ ಏನ್ ವಾಕ್ ಅಂದ್ರೆ? ಹೇಳಿ. ಆಡಂತ ಮಾತು ಅಷ್ಟೇ. ವಾಗ್ವೈ ಬೃಹಸ್ಪತಿ. ಪದಗಳು, ಶಬ್ದ,
ವಾಕ್ ಬರುತ್ತಲ್ಲ ಅದು ಬೃಹಸ್ಪತಿ ಬೃಹತಿ ಅಂತ. ನೆಕ್ಸ್ಟ್ ವಾಗ್ವಾ ಅನುಷ್ಟುಪ್, ವಾಕೆ ಅನುಷ್ಟುಪ್. ಒಂದ್ ನಿಮಿಷ. ವಾಗ್ ಅಷ್ಟು ಮೊದಲು ಬೃಹತಿ ಛಂದ ಷಟ್ತ್ರಿಂಶಾದಕ್ಷರ ಅಂತ ಹೇಳಿ ಅಲ್ಲ, ಅದ್ರ ಮೂಲಕ ಹೇಳಿ. ಬೃಹತಿ ಅನ್ನೋ ಛಂದಸ್ಸಿಗೆ 36 ಅಕ್ಷರಗಳಿದೆ ಅಂತ ಹೇಳಿದೆ ಫಸ್ಟ್. ಸೊ ಛಂದಸ್ಸು ಅಂತ ಹೇಳಿದ್ರು. ಇವಾಗ ಛಂದಸ್ ಬಂದಿದ್ ಯಾಕೆ ಇಲ್ಲಿ? ಛಂದಸ್ಸು ಅಂತ ಯಾಕೆ ತೋರಿಸ್ಕೊಟ್ರು ಆಚಾರ್ಯಲ್ಲಿ ಅಂತ? ಅಂದ್ರೆ ಈಗ ಋಗ್ ಮಂತ್ರಗಳೆಲ್ಲ ಛಂದೋಬದ್ಧವಾಗಿರುತ್ತೆ. ಇಲ್ಲಿ ಋಗ್ವೇದನ ಹೇಳ್ತಾ ಇದ್ದಾರೆ ಬೃಹಸ್ಪತಿ ಅನ್ಬೇಕಾದ್ರೆ ಆ ವಿಷಯನ ಹೇಳೋದಕ್ಕೋಸ್ಕರ ಛಂದಸ್ ಅಂತ ತಗೊಂಡಿದ್ದಾರೆ. ಋಕ್ಕುಗಳ ಲಕ್ಷಣ ಏನೋ ಛಂದೋಬದ್ಧವಾಗಿರುತ್ತೆ, ಛಂದೋಬದ್ಧವಾಗಿರುವಂತದಕ್ಕೆ ಋಗ್ ಮಂತ್ರಗಳು ಅಂತ ಹೆಸರು. ಮಂತ್ರಗಳು ಋಗ್ವೇದದಲ್ಲಿ ಬರುವಂತ ಮಂತ್ರಗಳೆಲ್ಲ ಅದೇ ರೀತಿ ಇರುತ್ತೆ ಅಂತ. ಮತ್ತೆ ಯಜುರ್ವೇದಲ್ಲೂ ಕೂಡ ಋಗ್ಮಂತ್ರಗಳು ಬಂದಿರುತ್ತೆ. ಅದು ಯಜುರ್ವೇದ ಅಂತ ಕರ್ಸ್ಕೊಂಡ್ರು ಕೂಡ ಅದ್ರೊಳಗೂ ಋಗ್ಮಂತ್ರಗಳು ಬಂದಿರುತ್ತೆ. ಅದು ಎಲ್ಲೆಲ್ಲಿ ಋಗ್ಮಂತ್ರ ಛಂದಬದ್ಧವಾಗಿರ್ತಾರಲ್ಲ ಋಕ್ಕುಗಳು ಅಂತ ಹೆಸರು ಅದಕ್ಕೆ. ಸೊ ಬೃಹತಿ ಛಂದ, ಅದು ಬೃಹತಿ ಅನ್ನೋ ಛಂದಸ್ಸು ಹೇಳ್ತಾ ಇದ್ವಿ 36 ಅಕ್ಷರಗಳು ಅಂತ. ಆಮೇಲೆ ಅನುಷ್ಟುಪ್ ವಾಕ್, ಅನುಷ್ಟುಪ್ಪೇ ವಾಕು, ವಾಕೆ ಅನುಷ್ಟುಪ್ ಅಂತ ಅಂತ ಕಥಂ ಅಂದ್ರೆ ವಾಗ್ವಾ ಅನುಷ್ಟುಪ್ ಇತಿ ಶ್ರುತೇಹೇ. ತೈತರಿಯ ಸಂಹಿತ ಅನ್ನೋ ಶ್ರುತಿಯಲ್ಲೇ ವಾಕ್ಯ ಅನುಷ್ಟುಪ್ ಅನ್ನೋ ಒಂದು ಉದಾಹರಣೆ ಅಂದ್ರೆ ಒಂದು ತೋರಿಸಿದ್ದಾರೆ. ಆ ಶ್ರುತಿ ವಾಕ್ಯ ಇದೆ. ಹಾಗಾಗಿ ಸೊ ದಟ್ಸ್ ವೈ ಅನುಷ್ಟುಪ್ ವಾಕ್ ಅನ್ನ ಸರಿ ಹೋಗುತ್ತೆ ಅಂತ. ಇವಾಗ ಮೊದಲು ನೋಡ್ಕೊಳ್ಳಿ, ಬೃಹತಿ ಛಂದಸ್ಸು 36 ಅಕ್ಷರಗಳಿಂದ ಕೂತ್ಕೊಂಡಿದೆ ಅನ್ನೋದು ಒಂದು ಆಯ್ತಾ. ಅದಾದ್ಮೇಲೆ ಅನುಷ್ಟುಪ್ ವಾಕ್ ಅಂದ್ರೆ ಆಚಾರ್ಯರು ಆಯ್ತಾ. ಅನುಷ್ಟುಪ್ ವಾಕ್ ಅಂತ ಅದು ಹೇಗೆ ಅಂತ ಅವರೇ ತೋರಿಸ್ಕೊಡ್ತಾರೆ. ಅದು ಹೇಗೆ ಅಂತಂದ್ರೆ ವಾಗ್ವಾ ಅನುಷ್ಟುಪ್ ಅಂದ್ರೆ ತೈತ್ರಿಯ ಸಂಹಿತೆನಲ್ಲಿ ಅದಿರೋದ್ರಿಂದ ಇತಿ ಶ್ರುತೇಹೇ, ಶ್ರುತಿಯಲ್ಲಿ ಇರೋದ್ರಿಂದ ಅಂದ್ರೆ ಏನಾಯ್ತು, ಅನುಷ್ಟುಪ್ ಅಂದ್ರೆ ವಾಕು ಅಂತ ತೀರ್ಮಾನ ಆಯ್ತು, ಡಿಸೈಡ್ ಆಯ್ತಲ್ವಾ. ಶ್ರುತಿಯಿಂದನೇ ಅನುಷ್ಟುಪ್ ಅಂದ್ರೆ ವಾಕು ಅನ್ನೋದು ಗೊತ್ತಾಯ್ತು ನಮ್ಗೆ. ಆಯ್ತು, ನೆಕ್ಸ್ಟ್ ಸಾ ಚ ವಾಕ್ ಅನುಷ್ಟುಪ್ ಬೃಹತ್ಯಾಂ ಛಂದಸಿ ಅಂತರ್ಭವತಿ. ಬೃಹತ್ಯಾಂ ಛಂದಸಿ ಅನುಷ್ಟುಪ್ ಅಂತರ್ಭವತಿ ಅಂತ ವಾಕ್ಯ. ಅಂದ್ರೆ ಬೃಹತಿ ಎಂಬ ಛಂದಸ್ಸಿನಲ್ಲಿ ಅನುಷ್ಟುಪ್ ಅನ್ನೋದು ಅನುಷ್ಟುಪ್ ವಾಕು ಅದ್ರ ಒಳಗೆ ಅಡಕವಾಗಿದೆ, ಅಂತರ್ಭವತಿ ಅಂದ್ರೆ. ಆಯ್ತು. ಸೊ ದಟ್ಸ್ ವೈ ಅಥವಾ ವಾಕೆ ಅನುಷ್ಟುಪ್ ವಾಕೆ ಬೃಹಸ್ಪತಿ. ಸೊ ನೆಕ್ಸ್ಟ್ ಅಥೋ ಯುಕ್ತಂ ವಾಗ್ವೈ ಬೃಹತಿ ಇತಿ ಪ್ರಸಿದ್ಧವತ್ ವಕ್ತುಂ. ಸೊ ಹಂಗೆ ವಾಕೆ ಬೃಹತಿ ಅನ್ನೋದಕ್ಕೆ ಇದು ಯುಕ್ತವಾಗಿದೆ ಹಿಂಗ್ ಹೇಳೋದಕ್ಕೆ. ಸೊ ಅರ್ಥ ಆಯ್ತಲ್ಲ ಹೆಂಗ್ ಒಂದಷ್ಟು ತೋರಿಸ್ಕೊಡ್ತಿದಾರೆ ಆಚಾರ್ಯರು ಅಂತ. ಸರ್ ಸೊ ಫಸ್ಟ್ ವಾಗ್ವೈ ಬೃಹತಿ ಅಂದ್ರು ಆಯ್ತಾ. ಆಮೇಲೆ ಬೃಹತಿ ಅಂತ ಹೇಗೆ ಹೇಳಿದ್ರೆ ಬೃಹತಿ ಛಂದಸ್ ಅದು 36 ಅಕ್ಷರಗಳಿಂದ ಅಂತ. ಮತ್ತೆ ತಕ್ಷಣ ಅನುಷ್ಟುಪ್ ವಾಕ್ ಅಂತ ತಂದ್ಬಿಟ್ರು. ಅನುಷ್ಟುಪ್ ಛಂದಸ್ಸು ಅದೆಷ್ಟು ಅಕ್ಷರಗಳು? 32 ಅಲ್ವಾ. ಸೊ ಅನುಷ್ಟುಪ್ ವಾಕ್ ಅನ್ನೋದಕ್ಕೆ ಶ್ರುತಿ ಆಧಾರ ತೋರಿಸಿದ್ರು, ತೈತಿರ ಸಂಹಿತೆ ಶ್ರುತಿ ಆಧಾರ ತೋರಿಸಿದ್ರು ಇತಿ ಶ್ರುತೇಹ ಅಂತ. ಮತ್ತೆ ಅನುಷ್ಟುಪ್ ಬೃಹತಿಯಲ್ಲಿ ಅಡಕವಾಗಿದೆ, ಅಂತರ್ಭೂತವಾಗಿದೆ. ಆ ಕಾರಣಕ್ಕಾಗಿ ವಾಗ್ವೈ ಬೃಹತಿ ಅನ್ನೋದು ಸರಿ ಹೋಯ್ತು. ಆಮೇಲೆ ನೆಕ್ಸ್ಟ್ ಬೃಹತ್ಯಾಂ ಚ ಸರ್ವಾರುಚೋಂತರ್ಭವಂತಿ ಪ್ರಾಣ ಸಂಸ್ತುತತ್ವಾತ್. ಬೃಹತ್ಯಾಂ ಚ ಅಂದ್ರೆ ಆ ಬೃಹತಿಯಲ್ಲಿ ಬೃಹತಿ ಛಂದಸ್ಸಿನಲ್ಲಿ ಎಲ್ಲಾ ರುಕ್ಕುಗಳು ಅಡಕವಾಗಿರುತ್ತದೆ. ಸರ್ವಾರುಚೋಹೋ ಅಂತರ್ಭವಂತಿ, ಎಲ್ಲಾ ರುಕ್ಕುಗಳು ಅಡಕವಾಗಿರುತ್ತದೆ. ಏಕೆಂದರೆ ಹೊಗಳಿರುತ್ತದೆ. ಪ್ರಾಣ ಸಂಸ್ತುತ ಪ್ರಾಣೋ ಬೃಹತಿ ಅಂತ ಐತರಿಯ ಆರಣ್ಯಕದಲ್ಲಿದೆ. ಆಮೇಲೆ ಪ್ರಾಣ ರುಚ ಇತಿ ಇತ್ಯೇವ ವಿದ್ಯಾತ್, ಅದು ಐತರಿಯ ಆರಣ್ಯಕದಲ್ಲಿ. ಇತಿ ಶ್ರುತ್ಯಂತರಾತ್, ಅಲ್ಲೂ ಶ್ರುತಿ ತೋರ್ಸ್ಕೊಟ್ಬಿಟ್ರು. ಸೊ ಅಲ್ಲಿ
ವಾಗ್ವಯಿ ಬೃಹತಿ ಅನ್ನೋದಕ್ಕೂ ಶ್ರುತಿ ತೋರಿಸ್ಕೊಟ್ರು. ಮತ್ತೆ ಈ ಶ್ರುತಿ ಇನ್ನೊಂದು ತೋರಿಸ್ಕೊಟ್ಟಿದ್ದು ಪ್ರಾಣನೇ ಅಂತ ತೋರಿಸ್ಕೊಟ್ಬಿಟ್ರು. ಪ್ರಾಣೋ ಬೃಹತಿ ಅಂತ ತೋರಿಸ್ಕೊಟ್ಬಿಟ್ರು. ಅಂದ್ರೆ ಪ್ರಾಣನು ಋಗಾತ್ಮ ಅಂತ ತೋರಿಸ್ಕೊಟ್ಟಂಗಾಯ್ತು ಇಲ್ಲಿ. ಆಯ್ತಾ? ಪ್ರಾಣೋ ಬೃಹತಿ ಅಂತ ಇದೆ. ಇದು ನೋಡಿ, ಮಂತ್ರದಲ್ಲೇನು ಕೊಟ್ಟಿಲ್ಲ, ರುಕ್ಕಿನಾತ್ಮ ಅಂತ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಬೃಹತಿ ಅಂತ ಕೊಟ್ಬಿಟ್ಟಿದ್ದಾರೆ ಅಷ್ಟೇ ಅಲ್ಲಿ. ಮತ್ತೆ ಬೃಹತಿ ಅಂತ ಅಷ್ಟೇ ಕೊಟ್ಟಿರೋದ್ರಿಂದ ಹೆಂಗ್ ನಿರ್ಣಯ ಮಾಡಿದಿ ಋಗ್ಗಳಿಗೆ ಆತ್ಮನು ಅನ್ನೋದಕ್ಕಿದು. ಆಯ್ತಾ? 2 ಮಂತ್ರ ಆಯ್ತು. ನೆಕ್ಸ್ಟ್ ಪ್ರಾಣೇಂತರ್ಭಾವಃ ತತ್ ಕಥಮಿತಿ ಆಹ. ಈ ರುಕ್ಕುಗಳು ವಾಗ್ರೂಪವಾಗಿರುವುದರಿಂದ ಪ್ರಾಣೇ ಅಂತರ್ಭವತಿ, ಅದು ಪ್ರಾಣದಲ್ಲಿ ಅಡಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತ ಕೇಳಿದ್ರೆ ಆಹಾ ಹೇಳ್ತೀವಿ. ತಸ್ಯ ವಾಚೋ ಬೃಹತ್ಯಾ ರುಚಃ ಏಷ ಪ್ರಾಣಃ ಪತಿಃ. ಆ ವಾಕಿಗೆ, ಈ ಬೃಹತಿ ಅನ್ನೋ ರುಕ್ಕು, ಬೃಹತಿ ರೂಪವಾಗಿರೋ ರುಕ್ಕಿಗೆ, ಆ ರುಕ್ಕಿಗೆ, ಆ ವಾಕಿಗೆ, ಆ ತರ ಇರೋ ವಾಕಿಗೆ ಈ ಪ್ರಾಣನು ಪತಿಯು. ಅವನ್ ಯಾಕೆ ಪತಿ? ಅವನಿಂದಲೇ ಆಗೋದು. ಬೃಹಸ್ಪತಿ ಅಂದ್ರೆ ಬೃಹಸ್ಪತಿ ಅಂದ ತಕ್ಷಣ ನಾವು ಏನೋ ಅನ್ಕೊಂಡ್ಬಿಡ್ತೀವಿ, ಅದು ಇಂದ್ರನ ಗುರು ಅನ್ಕೊಂಡ್ಬಿಡ್ತೀವಿ ಬೃಹಸ್ಪತಿ ಅಂತ. ಅದನ್ನಲ್ಲ, ಇವನೇ ಪತಿ. ಇವಾಗ ಪ್ರಾಣನ ನೆರವಿಲ್ಲ ಅಂತಂದ್ರೆ ವಾಕ್ಯ ಬರಲ್ಲ. ವಾಕ್ ಅಂತಂದವಾಗ ವಾಕು ಛಂದಬದ್ಧವಾಗಿರ್ಬೇಕು ಅಂತ ಇಲ್ಲ. ಇಲ್ಲಿ ವಾಕ್ ಅಂತ ಹೇಳ್ತಾ ಇರುವಂತದ್ದು ಇದನ್ನ ಛಂದಸ್ಸನ್ನ ಹೇಳ್ತಾ ಇದೆ ಇಲ್ಲಿ. ಅದನ್ನ ತೋರಿಸ್ಕೊಟ್ರು. ಆಮೇಲೆ ಪ್ರಾಣನು ಅಂತ, ಇವಾಗ ಪ್ರಾಣನು ಅಂತಾನು ತೋರಿಸ್ಕೊಟ್ರು. ಪ್ರಾಣದಲ್ಲೇ ಅಂತರ್ಭಾವ ಆಗಿದೆ. ಪ್ರಾಣನಿಲ್ಲದೆ ವಾಕು ಬರೋದಿಲ್ಲ, ವಾಕ್ ಇಲ್ಲದೆ ಋಗ್ಮಂತ್ರಗಳು ಬರೋದಿಲ್ಲ ಅಲ್ವಾ? ಹಾಗಾಗಿ ಪ್ರಾಣನೇ ಪತಿ ಅಂತ. ನೆಕ್ಸ್ಟ್ ಸತ್ಯಾನಿವರ್ತಕತ್ವಾತ್. ಏನಕ್ಕೆ ಅಂದ್ರೆ ಆ ರುಕ್ಕನ್ನು ಸಿದ್ಧಪಡಿಸುವವನೇ ನಿರ್ವರ್ತಕತ್ವ ಅಂದ್ರೆ ಅದನ್ನ ಇವನೇ ಅಂತ, ಪ್ರಾಣನೇ. ಕೌಷ್ಟ್ಯಾಗ್ನಿ ಪ್ರೇರಿತ ಮಾರುತ ನಿರ್ವರ್ತ್ಯಾ ಹಿ ರುಕ್. ಅಂದ್ರೆ ಕೌಷ್ಟ್ಯಾಗ್ನಿ ಅಂದ್ರೆ ಉದರದಲ್ಲಿರುವ ಅಗ್ನಿಯಿಂದ ಪ್ರೇರಿತವಾದ ಮಾರುತ ನಿರ್ವರ್ತ್ಯ. ಮಾರುತ ಅಂದ್ರೆ ವಾಯುವಿನಿಂದ ನಿರ್ವರ್ತ್ಯ ಆಗಿರುವಂತದ್ದೇ ಈ ರುಕ್ಕು ಅಂತ. ಅಂದ್ರೆ ಒಳಗಡೆಯಿಂದ ಬರುತ್ತಲ್ಲ. ಈಗ ವೇದ ಮಂತ್ರಗಳನ್ನ ಹೇಳೋರ್ಗೆಲ್ಲಾನು ಯಾಕೆ ಅವ್ರಿಗೆ ಪಚನ ಶಕ್ತಿ ಜಾಸ್ತಿ ಇರುತ್ತೆ ಅಂದ್ರೆ ಅದು ಒಳಗಡೆ ಚೆನ್ನಾಗಿ ಆಗುತ್ತೆ, ಎಕ್ಸಸೈಸ್ ಅದು. ಈ ಸಂಗೀತ ಹೇಳೋರ್ಗು ಆಗುತ್ತೆ ಅಂತ. ಒಳಗಡೆಯಿಂದ ಮೇಲಕ್ಕೆ ಬರುತ್ತಲ್ಲ, ಅದನ್ನೇ ತೋರಿಸ್ಕೊಡ್ತಾ ಇದೆ. ಕೋಷ್ಠಾಗ್ನಿಯಿಂದ ಪ್ರೇರಿತವಾಗಿ ಮೇಲಕ್ಕೆ ಬರುತ್ತಲ್ಲ, ಅದು ನಿವರ್ತ್ಯಾಹಿ ರುಕ್ ಅಂತ. ಅಂದ್ರೆ ಪ್ರಾಣನೇ ಹೇಗೆ ಇದಕ್ಕೆ ಇವನು ಪತಿ ಅನ್ನೋದಕ್ಕೋಸ್ಕರ. ಪಾಲನಾದ್ವಾ ವಾಚಃ ಪತಿ ಅಂತ. ಪಾಲನಾದಂದ್ರೆ ಕಾಪಾಡುತ್ತಾನೆ. ಅದಕ್ಕೇನೆ ವಾಕಿಗೆ ಪ್ರಾಣನು ಪತಿ ಅಂತ ಹೇಳ್ಬೋದು. ಇನ್ನ ಒಂದ್ ರೀಸನ್ ಕೊಟ್ರು, 2ನೇ ರೀಸನ್. ಅದಾದ್ಮೇಲೆ ಪ್ರಾಣೇನ ಹಿ ಪಾಲ್ಯತೆ ವಾಕ್. ಪ್ರಾಣನಿಂದನೇ ವಾಕು ಕಾಪಾಡಲ್ಪಡುತ್ತದೆ. ಅಪ್ರಾಣಸ್ಯ ಶಬ್ದೋಚ್ಚಾರಣ ಸಾಮರ್ಥ್ಯಾಭಾವಾತ್. ಪ್ರಾಣನಿಲ್ಲ ಅಂದರೆ ಶಬ್ದಗಳ ಉಚ್ಚಾರಣೆಯ ಸಾಮರ್ಥ್ಯ ಅಭಾವಾತ್, ಅದು ಇರೋದಿಲ್ಲ. ಶಬ್ದನೇ ಬರಲ್ಲ ಅಂತಂದ್ಮೇಲೆ ಋಗ್ಮಂತ್ರ ಎಲ್ಲಿಂದ ಬರುತ್ತೆ? ಸಾಧ್ಯನೇ ಇಲ್ಲ. ಭವಾತ್. ತಸ್ಮಾತ್ ರುಚಾಂ ಪ್ರಾಣ ಆತ್ಮ ಇತ್ಯರ್ಥಃ. ಅದಕ್ಕೆ ಈ ಬೃಹಸ್ಪತಿಯು ಆ ಋಕ್ಕುಗಳಿಗೆ ಪ್ರಾಣನು ಆತ್ಮನು ಅಂತ ಅರ್ಥ ಮಾಡ್ಕೋಬೇಕು. ಎಷ್ಟು ಸಿಂಪಲ್ ಅಲ್ವಾ ಭಾಷ್ಯ? ಎಷ್ಟು ಸುಲಭವಾಗಿ ಅರ್ಥ ಆಗುತ್ತಲ್ವಾ ಆ ರೀತಿ ನೋಡ್ಕೊಂಡಾಗ ಆಚಾರ್ಯರು. ಎಷ್ಟು ತರ ಕನ್ನಡ ಭಾಷೆ ಇದ್ದಂಗಿದೆ, ಅಷ್ಟು ಚೆನ್ನಾಗಿದೆ. ನಮಗೆ ಸಂಸ್ಕೃತ ಬರೆದಿದ್ರು ಕೂಡ ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ಒಂದಿಷ್ಟು ತೋರಿಸ್ಕೊಡ್ತಾ ಇರೋದು ಅಷ್ಟೇ ಇರೋದು. ನಾವು ಏನೋ ಕಠಿಣ ಅಂತ ಅಂದ್ಕೊಳ್ತೀವಿ ಭಾಷ್ಯನ. ಸಾಯಣಾಚಾರ್ಯರು ಬರೀತಾರೆ ಒಂಥರ ಆಚಾರ್ಯ ಭಾಷ್ಯ ಅಂತಂದ್ರೆ ತುಂಬಾ ಚೆನ್ನಾಗಿರುವಂಥದ್ದು ಅಂತ, ಹಂಗೆ ಆ ಥರ ಇರೋವಂಥದ್ದು. ಅಷ್ಟು ಪ್ರೂವ್ ಆಯ್ತು ಇಲ್ಲಿಗೆ ಅಂತ ಅಂದ್ಬಿಟ್ಟು, ಹೀಗೆ ಪ್ರೂವ್ ಆಯ್ತು ಅಂತ. ಆಯ್ತಾ? ಗೊತ್ತಾಯ್ತು? ಎಲ್ಲರಿಗೂ ಗೊತ್ತಾಯ್ತಲ್ವಾ ಇದು ಹೇಗೆ ಅಂತ? ಗೊತ್ತಾಯ್ತು. ಸೊ ಇದು ಗೊತ್ತಾದ್ಮೇಲೆ ಯಜುರಾತ್ಮ ಅನ್ನೋದಕ್ಕೆ ಎಕ್ಸ್ಪ್ಲೇನ್ ಮಾಡ್ಕೋಗಿಲ್ಲ, ಹೆಚ್ಚಿಗೆ ಎಕ್ಸ್ಪ್ಲೇನ್ ಮಾಡ್ಕೋಗಿಲ್ಲ ಅವರು. ಯಾಕಾಗಿ ಋಕ್ಕುಗಳಿಗೆ ಆತ್ಮ ಅನ್ನುವಂಥ ತೀರ್ಮಾನ ಆಯ್ತು ಅಂತ. ಮೊದಲಿಗೆ ಋಗ್ವೇದದ ಒಂದು ಲಕ್ಷಣ ಏನು ಅಂತಂದ್ರೆ ಛಂದಬದ್ಧವಾಗಿರುವಂಥದ್ದು ಅಂತ. ಛಂದಬದ್ಧವಾಗಿರೋದು ಅನ್ನೋಕ್ಕೋಸ್ಕರನೇ
ಬೃಹತಿ ಛಂದಸ್ಸಿನಲ್ಲಿದ್ದು. ಬೃಹತಿ ಛಂದಸ್ಸು ಅನ್ನುವಂಥದ್ದು ಅನುಷ್ಠುಪ್ ಛಂದಸ್ಸು. ಅನುಷ್ಠುಪ್ ನೇರಾಗಿ ಶ್ರುತಿನೇ ಹೇಳ್ಬಿಟ್ಟಿದೆ ವಾಗ್ವಾ ಅನುಷ್ಠುಪ್ ಅಂತ. ಹಂಗಾಗಿ ಕಡೆಗೆ ಪ್ರೂವ್ ಮಾಡಿಕೊಟ್ರು, ಪ್ರಾಣನೇ ಅಂತ ಪ್ರೂವ್ ಮಾಡಿಕೊಟ್ರು. ಅದು ನಾನು ಚಾರ್ಟ್ ಕೊಟ್ಟಿದ್ದೆ, ಅದು ಕರೆಕ್ಟಾಗಿ ಹಾಗೇ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಅದು ಸರಿಯಾಗದು ಹಾಗಿರೋಂಥದ್ದು ಅಂತ. ಆಯ್ತಾ? ಇನ್ನು ನೆಕ್ಸ್ಟ್ 21ನೇ ಮಂತ್ರದಲ್ಲಿ ಇದು ಏನಂತ ಹೇಳ್ತಾ ಇದೆ ಇಲ್ಲಿ? ಏನ್ ಗುಣ ಹೇಳ್ತಾ ಇದೆ ಇಲ್ಲಿ? ಬ್ರಹ್ಮಣಸ್ಪತಿ ವಾಕ್ಯೆ ಬ್ರಹ್ಮ ಅಂತ ಹೇಳ್ತಾ ಇದೆ. ಬ್ರಹ್ಮಣ ಅಲ್ಲಿ ಬೃಹಸ್ಪತಿ ಅಂತ, ಇಲ್ಲಿ ಬ್ರಹ್ಮಣಸ್ಪತಿ ಅಂತ ಹೇಳ್ತು. ಏನಿದು ಬ್ರಹ್ಮಣಸ್ಪತಿ ಅಂತಂದ್ರೆ ಹೇಗೆ? ಅಲ್ಲಿ ಹೇಗೆ ವಾಕ್ಯೇ ಬೃಹತಿ ಅಂತ ಹೇಳಿದ್ರು, ಇಲ್ಲಿ ವಾಕ್ಯೇ ಬ್ರಹ್ಮವು ಅಂತ ಹೇಳಿ. ಇಲ್ಲಿ ಬ್ರಹ್ಮ ಅಂತ ಏನು? ಇಲ್ಲಿ ಬ್ರಹ್ಮ ಅಂತ ಏನು? ಯಜಸ್ಸು. ಯಜುರ್ವೇದದ ಲಕ್ಷಣ ಏನು? ಅದು ಅನಿಯತಾಕ್ಷರಗಳಿಂದ ಕೂಡಿರುತ್ತೆ. ಅಕ್ಷರಗಳಿಂದ ಕೂಡ್ಕೊಂಡಿರುತ್ತೆ, ನಿಯತವಾಗಿ ಅಕ್ಷರಗಳಿಂದ ಕೂಡ್ಕೊಂಡೇ ಇರಲ್ಲ. ಆದ್ರೂ ಕೂಡ ಅದು ಮಂತ್ರ. ಅದನ್ನ ಋಗ್ ಮಂತ್ರಗಳ ವಿವರಣೆ ಯಜುರ್ ಮಂತ್ರಗಳಲ್ಲಿ ಇರುತ್ತೆ. ವಿವರಣೆ ಬ್ರಾಹ್ಮಣದಲ್ಲಿ ಅದನ್ನೇ ಬ್ರಾಹ್ಮಣ ಅಂತಲೂ ಕರೀತೇವೆ, ವಿವರಣೆ ಇರುತ್ತೆ. ಆ ಕಾರಣಕ್ಕಾಗಿ ಅದು. ಮತ್ತೆ ಅದು ಕೂಡ ಒಂದು ಬಗೆಯ ವಾಕ್ಯ ತಾನೆ, ಅದು ಕೂಡ ವಾಕು. ಅದು ಪದ್ಯ ರೂಪದಲ್ಲಿರುತ್ತೆ, ಇದು ಗದ್ಯ ರೂಪದಲ್ಲಿರುತ್ತೆ ಅಂತ. ಅದಕ್ಕೆ ಏನು ಪತ್ತೆ? ಆದ್ರಿಂದ ಬ್ರಹ್ಮಣಸ್ಪತಿಯೂ ಆಗಿರುತ್ತಾನೆ ಎಂದು ಹಿಂದಿನಂತ ವ್ಯಾಖ್ಯಾನ ಮಾಡಿಕೊಂಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ ಆಚಾರ್ಯರು. ಹಿಂದೆ ಪ್ರೂವ್ ಮಾಡಿ ತೋರಿಸಿದ್ರಲ್ಲ ಕಷ್ಟಪಟ್ಟು, ತಿರ್ಗಾ ಅದನ್ನೇ ಮಾಡಕ್ ಬೇಡ, ಅದೇ ತರನೇ ಅಂತ. ಅದಕ್ಕೂ ಅಂದ್ರೆ ಏನಾಯ್ತು, ಅದಕ್ಕೂ ಕೂಡ ಶ್ರುತಿಗಳ ಆಧಾರ ಇದೆ ಅಂತ. ವಾಕ್ಯಗೆ ಅಂತೂ ಗೊತ್ತೇ ಇದೆ, ಶ್ರುತಿ ಆಧಾರ ಕೊಟ್ಟೇ ಬಿಟ್ಟಿದ್ದಾರೆ ಅವರು. ಆಮೇಲೆ ಹಾಗೇನೆ ಕೂಡ ಇದಕ್ಕೂ ಕೂಡ ಶ್ರುತಿ ಆಧಾರ ಇದ್ದೇ ಇರುತ್ತೆ. ಹಿಂದೆ ಹೆಂಗ್ ನೋಡ್ಕೊಂಡಿದ್ರು ಹಾಗೆ ಇದನ್ನು ನೋಡ್ಕೊಳ್ಬೇಕು ಅಂತ ಹೇಳಿದ್ರು. ಆಮೇಲೆ ಆಕ್ಷೇಪ ಏನು ಇಲ್ಲಿ ಅಂತಂದ್ರೆ, ಬೃಹತಿ ಬ್ರಹ್ಮ ಎಂಬ ಏನ ಇದು ನನ್ಗೆ ಗೊತ್ತಿಲ್ಲ. ಬೇರೆ ಯಾರು ಹಾಕಲ್ಲ, ಯಾರು ಹಾಕಲ್ಲ, ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ. ಇಲ್ಲಿ ಬೃಹತಿ ಬ್ರಹ್ಮ ಎಂಬ ಶಬ್ದಗಳಿಗೆ ರುಕ್ಕು ಯಜಸ್ಸು ಎಂಬುದೇ ಅರ್ಥ, ಮತ್ತೊಂದು ಅರ್ಥವಲ್ಲ ಅಂತ ಹೇಗ್ ನಿರ್ಣಯ ಮಾಡಿದ್ರಿ ಅಂತ ಆಕ್ಷೇಪ ತೆಗಿತಾ ಇದ್ರಿ ಇಲ್ಲಿ. ಅದಕ್ಕೆ ಆಚಾರ್ಯ ಏನ್ ಪರಿಹಾರ ಕೊಟ್ರು ಅಂತ, ಬೃಹತಿ ಛಂದಸ್ಸು ಅಂತ. ಮತ್ತೆ ಇದೇ ಅರ್ಥ ಅಂತ ಹೆಂಗ್ ಹೇಳಿದ್ರಿ, ಹೆಂಗ್ ಗೊತ್ತಾಯ್ತು ನೀವು ಅಂತ? ಯಾಕಂದ್ರೆ ನೇರಾಗಿ ಹೇಳಿಲ್ವಲ್ಲ, ಋಗಾತ್ಮ ಯಜುರಾತ್ಮ ಅಂತ ಹೇಗೆ ಹೇಳಿದ್ರಿ? ಇದೇ ಅರ್ಥ, ಬೇರೆ ಅರ್ಥನೂ ಬರ್ಬೋದಪ್ಪ ಅದರೊಳಗೆ, ಬೇರೆ ಅರ್ಥನೂ ಬರ್ಬೋದು. ಆಯ್ತು, ಆಚಾರ್ಯನೋ ತೋರ್ಸ್ಕೊಟ್ರು ಅದನ್ನ, ಬರೋಬ್ಬರ ಅದು ಛಂದಬದ್ಧವಾಗಿರತ್ತ ಅದನ್ನ ಅಂತ ಅಂದ್ಬಿಟ್ಟು, ಇಲ್ಲಿ ಛಂದಬದ್ಧವಾಗಿ ಇಲ್ಲದೇ ಇರೋದ್ರಿಂದ ಇದನ್ನ ಅಂತ ತೋರ್ಸ್ಕೊಟ್ಟು ಹೇಳಿದ್ರೆ ಸರಿ. ಬೇರೆ ಅರ್ಥನೂ ಬರಲ್ಲ ಅಂತ ಹೆಂಗ್ ಹೇಳ್ತೀರಾ ನೀವು? ಬೇರೆನೂ ಅರ್ಥ ಬರ್ಬೋದಲ್ವಾ? ಯಾಕಂದ್ರೆ ನೇರಾಗಿ ಹೇಳಿಲ್ಲ, ಇಲ್ಲಿ ಯಜಸ್ಸು ಮತ್ತೆ ರುಕ್ಕು ಅಂತ ಹೇಳಿಲ್ಲ. ಅದಕ್ಕೆ ಏನ್ ಕೊಟ್ರು ಆಚಾರ್ಯ ಪರಿಹಾರ ಇಲ್ಲಿ? ನೆಕ್ಸ್ಟ್ ಮಂತ್ರದಲ್ಲೇ ವಾಕ್ಯ ಸಾಮ ಅಂತ ನೇರಾಗಿ ಹೇಳಿರೋದಕ್ಕೆ ಇನ್ನ ಪರಿಶೇಷಾತ್ ಅಂತ ಉಳಿದಿರೋದು ಇದೆರಡು ಆಗಿರೋದ್ರಿಂದ ಇದೆರಡನ್ನು ಇದಕ್ಕೆ ಹೋಲ್ಸ್ಕೊಂಡಿರೋದು ಅಂತ ಹೇಳ್ತಾರೆ. ಅಲ್ಲೇನಾಗಿದೆ ಮುಂದಿನ ಮಂತ್ರದಲ್ಲಿ, ಅಲ್ಲೇನು ಈ ತರ ಇಂಡೈರೆಕ್ಟ್ ಆಗಿ ಹೇಳಿಲ್ಲ. ಬೃಹತಿ ಅಂತ ಹೇಳ್ದಂಗೆ, ಬ್ರಹ್ಮಣಸ್ಪತಿ ಅಂತ ಹೇಳ್ದಾಗೆ ಅಲ್ಲಿ ಆತರ ಬಂದಿಲ್ಲ. ಇಲ್ಲಿ ನೇರಾಗಿ ಹೇಳ್ಬಿಟ್ಟಿದೆ, ಸಾಮನೆ, ಸಾಮಗಳ ಆತ್ಮನು ಅಂತನ್ಬಿಟ್ಟು. ಹಾಗಾಗಿ ಅದು ಹೊಂದುತ್ತೆ ಅಂತ ಆಯ್ತು, ವ್ಯರ್ಥ ಆಗೋದಿಲ್ಲ ಅಂತ ಹೇಳಿದಾಯ್ತು. ಆಯ್ತಾ? ಇನ್ನು 22ನೇ ಮಂತ್ರದಲ್ಲಿ ಅದನ್ನ ಹೆಂಗೆ ಹೇಳ್ಕೊಟ್ಟಿದ್ದಾರೆ, ಪ್ರಾಣನು ಸಾಮಗಳಿಗೂ ಆತ್ಮನು ಅಂತ ತೋರಿಸ್ಕೊಟ್ಟಿದ್ದಾರೆ. ಇದು ವಿಸ್ತಾರವಾಗಿದೆ, ಅದು ಯಾಕಂದ್ರೆ ಇದು ವಿಶೇಷ, ಇದು ಸಾಮಗಳಿಗೆ ಆತ್ಮನು ಅನ್ನೋದು ವಿಶೇಷ. ಇದು ಅಂದ್ರೆ ಇಲ್ಲಿ ಶ್ರುತಿ ಮಂತ್ರ ಅದನ್ನ ನೋಡ್ಕೊಂಡು ಸ್ವಲ್ಪ ಅಂತ ಏನ್ ತೋರ್ಕೊಟ್ರು, ನೇರಾಗಿ ಸಾಮ್ಯಾತ್ಮನು ಅಂತ ಹೇಳಿದ್ರು. ಆಮೇಲೆ ಏನೇನೆಲ್ಲ ಜಸ್ಟಿಫಿಕೇಶನ್ ಶ್ರುತಿ ತೋರಿಸ್ಕೊಡ್ತಾ ಇದೆ. ಬೇರೆ ಯಾರಾದ್ರೂ ಹೇಳ್ತೀರಾ? ದಿವ್ಯಾ ಅದಾಯ್ತು. ಸಾಮನು ಅಂತ ಅನ್ನೋದಕ್ಕೆ, ಪ್ರಾಣನು ಸಾಮನು, ಸಾಮಗಳಿಗೂ ಆತ್ಮನು ಅಂತ ಬೇರೆ ಬೇರೆ ಎಷ್ಟೋ ತರ ತೋರಿಸ್ಕೊಟ್ಟಿದೆ ಸಾಮನು ಅನ್ನೋದಕ್ಕೆ. 3 ಲೋಕಗಳಿಗೂ ಸಮ, ಆದ್ರಿಂದ ಇವನು ಸಾಮನು ಅಂತ ಹೇಳ್ತಾ ಇದ್ದಾರೆ. ಅದಕ್ ಮುಂಚೆ ಒಂದು ತೋರಿಸ್ಕೊಟ್ರಲ್ಲ,
ವಾಕ್ಯೆ ಸಾಮವು. ಅದೇ ಸಾಮ ಅಂತ ಆಯ್ತು. ಅದೇ ಸಾಮನು ಇದು ವಾಗ್ವೈ ಸಾಮ ಅಂತ ನೇರಾಗಿ ಹೇಳ್ಬಿಡ್ತು ಅನ್ನೋದು ಒಂದು. ಎರಡನೇದು ಅದಕ್ಕೆ ಮುಂಚೆ ಅದು ಹೇಳಿದ್ರಿ, ಅದಾದ್ಮೇಲೆ ಅದಕ್ಕೆ ಮುಂಚೆ ಸಾ ಮತ್ತೆ ಅಮ ಅಂತ ಎರಡು ಶಬ್ದ ಇದೆ ಇಲ್ಲಿ. ಏನೇನು ಸೂಚಿಸುತ್ತೆ ಇದು? ಸಾಮ ಅಂತಾನೆ ಸಾಮತ್ವ ಅಂತ ತೋರಿಸುತ್ತೆ ಅದು. ಹಾ ಹೇಳಿ ಯಶೋಧ. ಯಾವುದು ಸ್ತ್ರೀ ಶಬ್ದವಾಚಕೋ ಅದು ಸ ಅಂತ ಹೇಳಿ ತೋರಿಸುತ್ತೆ ಅಂತ ಹೇಳಿದ್ರು. ಪುನ್ನಾಮಗಳನ್ನು ಅಥವಾ ಅಮ ಎಂಬ ಶಬ್ದ ಪುಂ ಶಬ್ದವಾಚಕ ಶಬ್ದಗಳೆಲ್ಲವೂ ವಿಷಯ ಅಂತ ಹೇಳಿ. ವಾಚಕ ಶಬ್ದಗಳು ಅಂದ್ರೆ ಏನು? ಇವ ವಾಚ್ಯವಾದಂತ ಶಬ್ದಗಳು, ವಾಚ್ಯವಾದಂತ ವಸ್ತುಗಳೆಲ್ಲ ತೋರಿಸ್ಕೊಡುತ್ತೆ ಅಂತ. ಪುಲ್ಲಿಂಗ ಸ್ತ್ರೀಲಿಂಗವಾದಂತ ವಸ್ತುಗಳು. ಇವಾಗ ಹೆಂಗಸರು ಸ್ತ್ರೀಲಿಂಗ, ಗಂಡಸರು ಪುಲ್ಲಿಂಗ ಅಂತ ತಾನೇ ಇರುವಂತದ್ದು ಕನ್ನಡದಲ್ಲಿ. ಅಲ್ಲಿ ಸಂಸ್ಕೃತದಲ್ಲಿ ಹಂಗಿಲ್ಲ ಸರ್, ವಸ್ತುಗಳು ಲಿಂಗಗಳು. ಹೌದು. ಹಾಗಾಗಿ ಮನುಷ್ಯರಿಗೆಲ್ಲ, ವ್ಯಕ್ತಿಗಳಿಗೆಲ್ಲ, ಎಲ್ಲಾ ಈ ಪದಗಳಿಗೆಲ್ಲಾನು ಕೂಡ ಲಿಂಗ ಇದೆ ಇಲ್ಲಿ ಅಂತ. ಹಾಗಾಗಿ ಪದಗಳನ್ನ ಸೂಚಿಸುವಂತ ವಸ್ತುಗಳು ಇರ್ಬೇಕಾದ್ರೆ ಪದಗಳಿದ್ರೆ ಸಾಕಲ್ಲ, ಪದದಿಂದ ವಾಚ್ಯವಾಗಿರುವಂತ ವಸ್ತುಗಳಿದೆಯಲ್ಲ ಅದೆಲ್ಲವೂ ಕೂಡ ಯಾವ್ದು ತೋರ್ಸ್ಕೊಡುತ್ತಲ್ಲ ಅದೆಲ್ಲ ಆಯ್ತಲ್ಲ. ಸ ಅಮ ಅಂತಂದಾಗ ಸ ಅನ್ನುವಂಥದ್ದು ಎಲ್ಲ ಸ್ತ್ರೀಲಿಂಗ ವಾಚ್ಯವಾದಂಥ ವಸ್ತುಗಳು ಅಂತ. ಯಾವ ವಸ್ತುಗಳು ಸ್ತ್ರೀಲಿಂಗ ವಾಚ್ಯ ಅದೆಲ್ಲ ಸ ಅಂತ. ಅಮ ಅಂತಂದಾಗ ಪುಲ್ಲಿಂಗ ವಾಚ್ಯವಾದದೆಲ್ಲ ಅಮ ಅಂತ. ಅಂದ್ರೆ ಏನು ಇಲ್ಲಿ ಸರ್ವವ್ಯಾಪಕತ್ವ ಅಂತ ತೋರ್ಸ್ಕೊಡ್ತಾ ಇದೆ ಇಲ್ಲಿ. ಸುಮ್ಮನೆ ಹಂಗೆ ಗಟ್ ಮಾಡ್ಕೊಂಡು ಹೋಗ್ಬಿಡೋದಲ್ಲ ಇದು. ಓ ಸ ಅಮ ಅಂತಂದ್ರೆ ಹೀಗೆ 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 ಅಂತ ಅಂದ್ಬಿಟ್ಟು ಅಷ್ಟು ವ್ಯಾಪಕ. ಆ ಕಾರಣಕ್ಕಾಗಿ ಸಾಮ ಅನ್ನುವಂಥದ್ದು ಆಯ್ತು ಅಂತ ಅಂದ್ಬಿಟ್ಟು. ಮತ್ತೆ ಅದು ಶ್ರುತಿ ಆದನ ತೋರಿಸ್ಕೊಟ್ರು, ಅದೆಲ್ಲ ಬೇಡ. ಪುಂನಾಮಗಳನ್ನು ಯಾವ್ದಿಂದ ಪಡೆದುಕೊಳ್ಳುತ್ತೀಯ ಅಂತೆಲ್ಲ ಬಂದಿದೆ, ಅದಕ್ಕೆ ಕೌಶಿಕೇತೆಯೋ ಶ್ರುತಿನಲ್ಲಿದೆ ಅಂತ ಅಂದ್ಬಿಟ್ಟು ಶ್ರುತಿ ಆಧಾರ ತೋರಿಸ್ಕೊಟ್ರು ಅಂತ ಅಂದ್ಬಿಟ್ಟು. ಆಮೇಲೆ ತಥಾ ಪ್ರಾಣ ನಿವರ್ತಕ ಸ್ವರಾಜ ಸಮುದಾಯ ಮಾತ್ರ ಗೀತಿ ಸಾಮ ಶಬ್ದೇನ ಅಭಿಧೀಯತೆ ಅಂತ. ಆಮೇಲೆ ಈ ಶಾಮ ಎಂಬ ಶಬ್ದವು ವಾಕು ಮತ್ತೆ ಪ್ರಾಣ ಇವುಗಳಿಗೆ ಹೆಸರುಗಳಾಗಿರುತ್ತೆ ಅಂತ. ಸಾಮ ಅನ್ನುವಂಥದ್ದು ವಾಕ್ ಮತ್ತೆ ಪ್ರಾಣ ಹೀಗೆ ಹೆಸರಾಗಿರುತ್ತೆ. ಇದರಂತೆ ಪ್ರಾಣನಿಂದ ಆಗಿರುವ ಸ್ವರಾದಿ ಸಮುದಾಯಗಳು ಎಲ್ಲ ಕೂಡ ಪ್ರಾಣದಿಂದಲೇ ತಾನೆ ಸ್ವರಾದಿ ಸಮುದಾಯಗಳೆಲ್ಲ ಇರುವಂಥದ್ದು. ಅದು ಯಾವ ರೀತಿ ಇದ್ರೆ ಅದು ಸಾಮ ಅಂತ ಅನ್ಸ್ಕೊಳುತ್ತೆ? ಸ್ವರಾದಿ ಸಮುದಾಯಗಳು ಯಾವ ರೀತಿ ಇದ್ರೆ ಅದು ಸಾಮ ಅಂತ ಅನ್ಸ್ಕೊಳುತ್ತೆ? ಗೀತಿ. ಗೀತಿ ಅಂದ್ರೆ ಸ್ವರಾದಿಗಳ ಸಮುದಾಯವನ್ನೇ ಗೀತಿ ಅಂತ ಕರೀತಾರೆ. ಗಾನ ರೂಪದಲ್ಲಿದ್ರೆ, ವಾಕಿನ ಸಮುದಾಯ ಗಾನ ರೂಪದಲ್ಲಿದ್ರೆ ಅದು ಸಾಮ ಅಂತ ಅನ್ಸ್ಕೊಳುತ್ತೆ. ಅಲ್ಲಿ ಆತರ ವೇದದಲ್ಲೂ ಕರೆದಿದೆ ಅಂತ. ಗೀತಿ ಅಂದ್ರೆ ಗಾನ ರೂಪ ಆಗಿರುವಂತದ್ದು ಅಂತ. ವಾಕ್ ಸಮುದಾಯಗಳೇನೇನಿದೆಯಲ್ಲ ಅದೆಲ್ಲ ಗೀತಿ ರೂಪದಿಂದ ಇರೋದು. ಆದ್ರಿಂದ ಮತ್ತೆ ಪ್ರಾಣ ಮತ್ತು ವಾಕು ಅದನ್ನ ಬಿಟ್ರೆ ಸಾಮ ಎಂಬುದೇ ಇರೋದಿಲ್ಲ ಅಂತ. ಅಂದ್ರೆ ಇಲ್ಲಿ ವಿಶೇಷ ಏನು ಅಂತ, ಈ ಸಾಮಗಾನ ಬರಬೇಕು ಅಂದ್ರೆ ಪ್ರಾಣನ ನೆರವಿಲ್ಲದೆ ಬರೋದಿಲ್ಲ. ಪ್ರಾಣ ಮತ್ತೆ ವಾಕ್ ಅದನ್ನ ಬಿಟ್ಟು ಇರೋದಿಲ್ಲ ಅಂತ. ವೆರಿ ಎಕ್ಸ್ಕ್ಲೂಸಿವ್ಲಿ ಪ್ರಾಣನು ಇಲ್ಲಿ ಪರ್ಟಿಕ್ಯುಲರ್ ಬೇಕಾಗಿರೋಂಥದ್ದಲ್ಲಿ ಅದು ವಾಕಿನ ಮೂಲಕ ಹರಿದು ಬರ್ತಾರಂತ ಪ್ರಾಣನ ಬಗ್ಗೆ ಹೇಳ್ತಾ ಇರೋದಿಲ್ಲಿ. ಬೇರೆ ಬೇರೆ ಅವನ ಎಲ್ಲ ಇದು ಎಲ್ಲ ಎತ್ತಕ್ಕೆ ಶಕ್ತಿ ಇರೋಂಥದ್ದು, ಅವನೇ ಅಂಗಗಳೆಲ್ಲ ರಸ ಕೊಡೋದನ್ನ ಅದೆಲ್ಲ ಹೇಳಿದಾಗೋಯ್ತು. ಇವಾಗ ಇಲ್ಲಿ ಬರ್ತಾ ಇರೋಂಥದ್ದು ಏನು ಅಂತ ವಿಶೇಷ ಇಲ್ಲೇ ತೋರ್ಸ್ಕೊಡ್ತಾ ಇರೋದಿಲ್ಲಿ. ವಾಗ್ರೂಪದಲ್ಲಿ ಬರ್ತಾ ಇರುವಂತ ಸ್ವರ ಸಮುದಾಯಗಳೆಲ್ಲ ಪ್ರಾಣನ ನೆರವಿನಿಂದ ಅದು ಗೀತಿ ಭಾವವನ್ನು ಹೊಂದುತ್ತಲ್ಲ, ಆವಾಗ ಅದು ಅದಕ್ಕೆ ಸಾಮರೂಪ ಪಡೆದುಕೊಳ್ಳುತ್ತೆ. ಹಾಗಾಗಿ ಪ್ರಾಣ ಮತ್ತು ವಾಕ್ಗಳನ್ನು ಬಿಟ್ಟು ಸಾಮ ಅನ್ನೋದೇ ಇರೋದಿಲ್ಲ ಅಂತ. ಅರ್ಥ ಆಯ್ತಲ್ವಾ? ಪ್ರಾಣನ ನೆರವಿನಿಂದಲೇ ವಾಕು ಬರುವಂಥದ್ದು. ಅಲ್ಲಿ ಅದನ್ನ ಹೇಳ್ತಾ ಇರೋದಿಲ್ಲಿ, ಅದು ಸಾಮ ಅಂತ. ಆಯ್ತಾ? ಅದು ಅಂತ.
ಆಮೇಲೆ ನೆಕ್ಸ್ಟ್ ಹೇಳಿ, ಅದೇ ಭಾಷೆ ಅನ್ಸರ್ಕೊಂಡು ಹೇಳಿ, ಇಲ್ಲ ನಾನೇ ಹೇಳ್ತಾ ಇದ್ರೆ ಮತ್ತೆ ಅದನ್ನೇ ನೋಡ್ಕೊಂಡಾಗತ್ತೆ. 82ನೇ ಭಾಷೆ ಭಾಗ ನೋಡ್ಕೊಂಡೇ ಹೇಳಿ ಹೇಗೆ ಅಂತ. ಸ್ಟಡಿ ಸರ್ಕಲ್ಗೆ ವ್ಯತ್ಯಾಸನೇ ಆಗಲ್ಲ, ನಾನು ಹೇಳ್ತಾ ಇದ್ದೆ. 84ನೇ ಭಾಷೆ ಭಾಗದಲ್ಲಿ ಸ್ವರವರ್ಣಾದಿಗಳು ಪ್ರಾಣನೆಯಿಂದ ಆಗತಕ್ಕದ್ದಾದ್ರಿಂದ ಪ್ರಾಣನ ಅಧೀನದಲ್ಲಿರುತ್ತೆ. ಅದಕ್ಕೆ ಪ್ರಾಣನೇ ಸಾಮನು ಅಂತ ಹೇಳ್ತಾರೆ. ಈ ವಾಕು ಪ್ರಾಣಾತ್ಮಕ ಆಗಿದೆ. ಏನಕ್ಕೆ ಅಂದ್ರೆ ಅದು ಗೀತಿ ರೂಪದಿಂದ ಇದೆ. ಅದಕ್ಕೂ ಸಾಮ ಅಂತಾನೆ ಪ್ರಸಿದ್ಧವಾಗಿದೆ, ಅದನ್ನೇ ಹೇಳ್ತಾರೆ. ಲೋಕದಲ್ಲೂ ಪ್ರಸಿದ್ಧವಾಗಿದೆ. ಇದು ಇಲ್ಲಿ ನೋಡಿ, ಕಾರಣ ಪ್ರಾಣನು, ಕಾರ್ಯ ಸಾಮ. ಹೇಗೆ? ಕಾರಣ ಪ್ರಾಣ, ಕಾರ್ಯ ಸಾಮ. ಹೇಗೆ ಇದು? ಪ್ರಾಣನಿಂದನೇ ಅದು ಸಾಮ ಆಗ್ಬೇಕಾದ್ರೆ ಅದು ಕಾರ್ಯ, ಇದು ಇವನಿಂದನೇ ಆಗೋದು, ಅದರಿಂದ ಕಾರಣ ಇವನು. ಕಾರ್ಯ ವಿಶೇಷತೆ ಅಲ್ವಾ? ಕಾರ್ಯದೇ ವಿಶೇಷತಾನೆ ಇದು. ಇವಾಗ ಇಲ್ಲೆಲ್ಲ ಅಷ್ಟು ಜನ ಇದ್ದೀರ. ಇವಾಗ ಇಷ್ಟರೊಳಗೆ ಮೀನಾಕ್ಷಿ ಅವರು ಸಂಗೀತ ಬಲ್ಲವರು, ಬೇರೆಯವರು ಬಂದಿರ್ಬೋದು, ಆದ್ರೆ ವಿಶೇಷವಾಗಿ ಬಂದಿರೋದು ಅಂತ. ಆದ್ರೆ ಕಾರಣ ಎಲ್ಲರಿಗೂ ಒಂದೇನೆ, ಪ್ರಾಣನೇ. ಆದ್ರೆ ವಿಶೇಷವಾಗಿ ಬರುವಂಥದ್ದಲ್ಲಿ ವಾಕಿನ ಮೂಲಕ ಅದು ಕಾರ್ಯ, ಅಲ್ಲಿರೋದು ವಿಶೇಷ ಅಂತ. ಅದು ಮಾಧುರ್ಯವಾಗಿರುವಂಥದ್ದು, ಕೇಳೋದಕ್ಕೆ ಚೆನ್ನಾಗಿರುವಂಥದ್ದು ಅಲ್ಲಿ ಬರುವಂಥದ್ದು ಅಂತ. ಹಾಗಾಗಿ ಸಾಮ ಅಂದ ಹೆಸರನ್ನು ಮಾಡಿದ ಈ ಕಾರಣಕ್ಕಾಗಿ ಅಂತ. ಇನ್ನು 85ನೇ ಭಾಷೆ ಭಾಗ ಇನ್ನೊಂದು ಯುಕ್ತಿ ಏನು ಅಂತ, ಪ್ರಾಣನು ಸಾಮ ಅಂತ ಕರೆಯೋದಕ್ಕೆ ಇನ್ನೊಂದು ಯುಕ್ತಿ ಏನು ಅಂತ. ಬೇರೆ ಇನ್ಯಾರಾದ್ರೂ ಹೇಳ್ತೀರಾ? ಸಾಮ ಅನ್ನೋದಕ್ಕೆ ಹೇಳಿ. 85ನೇ ಭಾಷೆ ಭಾಗದಲ್ಲಿ ಪ್ರಾಣನು ಎಲ್ಲದಕ್ಕೂ ಕೂಡ ಸಮ ಅಂತ ಹೇಳ್ತಾ ಇದ್ರು. ಅಂದ್ರೆ ಕೃಷಿ ಅಥವಾ ಚಿಕ್ಕ ಒಂದು ಜೀವಿಯಿಂದ ಹಿಡ್ಕೊಂಡು ದೊಡ್ಡದಾದ ಆನೆ ಅಥವಾ ತ್ರೈಲೋಕ್ಯ ಅನ್ನೋ ಪ್ರಜಾಪತಿ ಶರೀರಕ್ಕೂ ಕೂಡ ಅಲ್ಲಿವರೆಗೂ ಕೂಡ ಸಮ ಅಂತ ಹೇಳಿ, ಅಥವಾ ಹಿರಣ್ಯ ಗರ್ಭನ ಜಗದ್ರೂಪಕ್ಕೂ ಕೂಡ ಅಲ್ಲಿವರೆಗೂ ಸಮ ಆಗ್ತಾನೆ. ಚಿಕ್ಕದ್ರಿಂದ ಹಿಡಿದು ವ್ಯಷ್ಟಿಯಿಂದ ಸಮಷ್ಟಿವರೆಗೂ ಕೂಡ ಅವನೇ ಸಮ ಆಗ್ತಾನೆ. ಎಲ್ಲರಲ್ಲೂ ಕೂಡ ಸಮಾನವಾಗಿ ಪರಿಸಮಾಪ್ತನಾಗಿರ್ತಾನೆ. ದೃಷ್ಟಿಯಿಂದ ಚಿಕ್ಕದಾಗಿ ಕಾಣ್ತಾ ಇದೆಯಲ್ಲ, ಚಿಕ್ಕದಾಗಿರುವಂತ ಒಂದು ಗೆದ್ದಲು, ಅಲ್ಲಿಂದ ತಗೊಳುತ್ತೆ ಶ್ರುತಿ. ಚಿಕ್ಕದಾಗಿರುವಂತ ಗೆದ್ದಲು, ಆನೆ, ಉಪಾಧಿ ಚಿಕ್ಕದಾಗಿದ್ರು ಕೂಡ ಪ್ರಾಣನಲ್ಲಿಲ್ಲ ಅಂತಂದ್ರೆ ಆಯ್ತಪ್ಪ, ಗೆದ್ದಲಿನಲ್ಲಿ ಪ್ರಾಣ ಇದ್ದಾನೆ. ಅಷ್ಟು ಶರೀರದಲ್ಲಿ ಆಗಂತ ವಿಶೇಷತೆಗಳು ಎಷ್ಟಿದೆ ಅಲ್ಲಿ. ಅದಕ್ಕೇನು ಸರ್ಕ್ಯುಲೇಟರಿ ಸಿಸ್ಟಮ್ ಇಲ್ವಾ? ಅದಕ್ಕೇನು ರಿಪ್ರೊಡಕ್ಟರಿ ಸಿಸ್ಟಮ್ ಇಲ್ವಾ? ಅದಕ್ಕೇನು ಡೈಜೆಸ್ಟಿವ್ ಸಿಸ್ಟಮ್ ಇಲ್ವಾ? ಏನಿಲ್ಲ, ಅದಕ್ಕೆ ಎಲ್ಲ ಇರುತ್ತಲ್ವಾ. ಅದು ಯಾರಿಂದ? ಪ್ರಾಣನಿಂದ ಅಂತ. ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಅವನೇ ಇರೋಂಥ, ಸಮನಾಗಿರೋವಂಥದ್ದು ಅಂತ. ಹಾಗಾಗಿ ನೋಡಿ ಆ ಒಂದು ಭಾವ ಹೇಗೆ ತೋರಿಸ್ಕೊಡ್ತಾ ಇದೆ ಅಂತ ಅಂದ್ಬಿಟ್ಟು. ಇನ್ನು ಮುಖ್ಯವಾಗಿ ನಮ್ಗೆ ಅನ್ಸ್ಬೇಕಾಗಿರೋದು, ಇಲ್ಲಿ ಪ್ರಾಣೋಪಾಸನೆ ಹೇಳಿದೆ. ಉಪಾಸನೆಗಳು ನಾವು ಮಾಡುವುದಕ್ಕೆ ಕಷ್ಟ, ಯಾಕಂದ್ರೆ ಶ್ರುತಿಯಲ್ಲಿ ಹೇಳುವಂಥ ಉಪಾಸನೆ ನಾವು ಮಾಡೋದಕ್ಕೆ ಆಗೋದೂ ಇಲ್ಲ. ಕಾರಣ ಏನು ಅಂತಂದ್ರೆ ನಮ್ಗೆ ಕರ್ಮಗಳು ಗೊತ್ತಾಗ್ಬೇಕು. ಮೊದಲಿಗೆ ಕರ್ಮಗಳ ಪ್ರಕ್ರಿಯೆ ಗೊತ್ತಿದ್ದು, ಕರ್ಮಗಳ ಈ ಉಪಾಸನೆ ವಿಷಯಗಳನ್ನ ಅಧ್ಯಯನ ಮಾಡೋದ್ರಿಂದ ವ್ಯರ್ಥ ಅಂತ ಆಗೋದಿಲ್ಲ. ವ್ಯರ್ಥ ಅಲ್ಲ, ಉಪಯೋಗ ಬೇಕಾದಷ್ಟಿದೆ ಅಂತ. ಈ ಸಮಷ್ಟಿ ಭಾವ ಬರುವುದಕ್ಕೆ ಮತ್ತೆ ಮುಂದಕ್ಕೆ ಬರುವಂತ ಟಾಪಿಕ್ಸ್ ಎಲ್ಲ ಇದೆಯಲ್ಲ, ಅದಕ್ಕೆ ಇದೆಲ್ಲ ಬೇಕಾಗುತ್ತೆ, ಸಹಾಯಕವಾಗುತ್ತೆ. ಮತ್ತೆ ಶ್ರುತಿ ಏನ್ ಹೇಳಕ್ ಕೊಟ್ಟಿದೆಯಲ್ಲ, ಇದನ್ನ ತಗೊಂಡೇ ಹೇಳಕ್ ಕೊಡ್ತಾ ಇರೋದು. ಎಲ್ಲಿಂದ ಶುರು ಮಾಡ್ಕೊಳ್ಬೇಕು ಅಲ್ಲಿಂದನೇ ಶುರು ಮಾಡ್ತಾ ಇದೆ. ಆತ್ಮಜ್ಞಾನಕ್ಕಾಗಿ ನಿಲ್ಸೋದಕ್ಕೋಸ್ಕರ ಎಲ್ಲಿಂದ ಶುರು ಮಾಡ್ಬೇಕು ಅಲ್ಲಿಂದನೇ ಶುರು ಮಾಡ್ತಾ ಇದೆ. ಮತ್ತೆ ನಾವು ಮಾಡಕ್ಕಾಗದೇ ಇರೋ ಕೂಡ ಈ ಉಪಾಸನೆಯನ್ನ ನಾವು ಉಪಾಸನೆ ಮಾಡ್ಬೇಕಾದ್ರೆ ಈ ಭಾವಗಳೆಲ್ಲ ತಂದ್ಕೊಳಕ್ಕೇನು ಇದೆಲ್ಲ. ಉಪಾಸನೆ ಈ ರೀತಿ ಪ್ರಾಣೋಪಾಸನೆ ಆಗದೆ ಇರ್ಬೋದು, ಈ ಭಾವನೆಗಳೆಲ್ಲ ನಾನು ಮಾಡ್ಕೊಳ್ತಾ ಇದ್ರೆ ಸತತವಾಗಿ ಶಾಸ್ತ್ರೀಯ ಭಾವವು ನಮ್ಮಲ್ಲಿ ಬರುತ್ತೆ. ಅದು ಹಾಗಿರುವಂಥದ್ದು ಅಂತ ಆಯ್ತಾ. ಎಲ್ಲದಕ್ಕೂ ಸಮನಾಗಿರ್ತಾನೆ. ಮತ್ತೆ ಅಮೂರ್ತನು ಸರ್ವಗತನೂ ಆಗಿರ್ತಾನೆ ಅಂತ. ಅಮೂರ್ತ ಅಂದ್ರೆ ಏನು? ಮೂರ್ತ ಅಮೂರ್ತ ಅಂದ್ರೆ ಏನು? ಗೋಚರವಾಗಿತ್ತು. ಅಮೂರ್ತ
ಅಗೋಚರವಾಗಿರೋದು, ಕಣ್ಣಿಗೆ ಅಗೋಚರವಾಗಿ ಕಾಣಿಸ್ತಾ ಇರೋದು. ಕಾಣಿಸ್ತಿರೋಂಥದ್ದು. ಪ್ರಾಣನನ್ನ ನೋಡ ನನ್ ಪ್ರಾಣ ಅಂತ ಹಿಂಗ್ ಹಿಡಿಯೋದು ತೋರ್ಸಕ್ ಬರುತ್ತಾ? ಹಿಂದೆ ಸಿನಿಮಾಲೆಲ್ಲ ತೋರಿಸುತ್ತೇವಲ್ಲ, ನಿನ್ ರಾಣಿನ ಪ್ರಾಣನ ಈ ಬಾಟ್ಲಲ್ಲಿ ಇಟ್ಬಿಟ್ಟಿನಿ ಅಂತ, ಅಂದ್ರೆ ಆ ಥರ ಎಲ್ಲ ತೋರ್ಸೋದಕ್ಕೆ ಬರಲ್ಲ. ಅದು ಪ್ರಾಣನು ಅನ್ನೊಂದು ಅಮೂರ್ತನಾಗಿದ್ರು ಕೂಡ ಸರ್ವಗತನಾಗಿದ್ದಾನೆ ಅವನು ಅಂತ. ಹಾಗಾಗಿ ಎಲ್ಲದಕ್ಕೂ ಸಮನು ಅನ್ನುವಂಥ ಇನ್ನೊಂದು ಯುಕ್ತಿ ಆಯ್ತು ಅಂತ. ಮತ್ತೆ ಅದರ ಫಲ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ ಫಲ ಅದರದ್ದು? ದೊಡ್ಡದ್ರಲ್ಲಿ ಚಿಕ್ಕದ್ರಲ್ಲಿ ಎರಡರಲ್ಲೂ ಒಂದೇ ಸಮನಾಗಿರ್ತಾನೆ ಅಂತ. ಶರೀರ ದೊಡ್ಡದಾಗಿದ್ದು ಸಂಕೋಚ ವಿಕಾಸ ಇರೋದ್ರಿಂದ ಅವ್ನು ಚಿಕ್ಕ ಶರೀರದಲ್ಲಿ ಚಿಕ್ಕದಾಗಿರ್ತಾನೆ, ದೊಡ್ಡ ಶರೀರದಲ್ಲಿ ದೊಡ್ಡದಾಗಿರ್ತಾನೆ ಅಂತ. ಅದ ಫಲ ಏನ್ ಹೇಳ್ತಾ ಇದೆ ಇದಕ್ಕೆ? ಏನ್ ಫಲ ಹೇಳುತ್ತೆ ಶ್ರುತಿನಲ್ಲಿ ಅಂತ ಇದಕ್ಕೆ? ಹೇಳಿ. ಪ್ರಾಣನೇ ಸಾಮ ಅಂತ ಹೇಳಿ ಅರ್ಸ್ಕೊಂಡವನಿಗೆ ಯಾವ ಫಲ ಆಗುತ್ತಂದ್ರೆ ಪ್ರಾಣನ ಸಾಯುಜ್ಯವನ್ನು ಸೇರ್ತಾನೆ. ಸಾಯುಜ್ಯ ಅಂದ್ರೆ ತನ್ನತನವನ್ನು ಬಿಟ್ಟು ಉಪಾಸಕನು ಮುಖ್ಯ ಪ್ರಾಣನೇ ತಾನೇ ಆಗ್ತಾನೆ ಅಂತ ಹೇಳಿ. ಇನ್ನೊಂದು ಸಾಲೋಕ್ಯ ಅಂತ ಹೇಳಿದ್ರೆ ಅಭಿಮಾನವನ್ನು ಬಿಟ್ಟುಕೊಂಡು ಭಾವನಾ ವಿಶೇಷದಿಂದ ಆಗುವಂತದ್ದು ಅಂತ. ಅಲ್ಲಿ ಅಭಿಮಾನ ಅಂದ್ರೆ ಯಾವ ಅಭಿಮಾನ? ದೇಹೇಂದ್ರಿಯಗಳ ಅಭಿಮಾನವನ್ನು ಬಿಟ್ಕೊಂಡು ಅಂತ. ಇದು ನಿನ್ನ ಪ್ರಿಯ ಬೇರೆಯವ್ರು ಹೇಳ್ತೀರಾ ಹೇಗೆ ಅಂತ? ಸಾಲೋಕ್ಯ ಮತ್ತೆ ಸಾಯುಜ್ಯ ಏನ್ ವ್ಯತ್ಯಾಸ ಅಂತ? ಹೆಚ್ಚು ಸಾಯೋಜ್ಯ ಮಾಡೋದಕ್ಕೆ ಹೆಚ್ಚು ಪ್ರಯತ್ನ ಬೇಕು, ಕಡಿಮೆ ಪ್ರಯತ್ನ ಸಾಲೋಕ್ಯಕ್ಕೆ ಆಗುತ್ತೆ ಅಂತ. ಹೌದು, ಗೊತ್ತಾಗ್ಲಿಲ್ಲ. ಆಯ್ತು, ಹೇಳಿದಿರಾ. ಇನ್ನು ಕ್ಲಾರಿಟಿ ಕರೆಕ್ಟ್ ಆಗಿ ಹೇಳ್ಬೇಕು. ತಂತ್ರ ಆಗಿರೋದ್ರಿಂದ ಅದು ಮಾಡೋನ್ ಮೇಲೆನೆ ಅವಲಂಬಿತವಾಗಿರುತ್ತೆ ಅಂತ ಹೇಳಿ. ಹೌದು, ಮಾಡೋನ್ ಮೇಲೆ ಅವಲಂಬಿತವಾಗಿರುತ್ತೆ ಅಂತ. ಇನ್ನು ಹೇಳ್ತೀರಾ? ಸಾಯುಜ್ಯ ಅಂದ್ರೆ ಪ್ರಾಣನಲ್ಲೇ ಸೇರಿ ಹೋಗ್ಬಿಡ್ತಾನೆ. ಸಾಲೋಕ್ಯ ಆ ಪ್ರಾಣನ ಲೋಕದಲ್ಲೇ ಅವನ ಲೋಕದಲ್ಲೇ ಅವನ ಜೊತೆ ಇರ್ತಾನೆ ಅಷ್ಟೇ. ಎರಡರಲ್ಲಿ ಯಾವ್ದು ದೊಡ್ಡದು? ಸಾಯುಜ್ಯ ದೊಡ್ಡದು, ಅವನಲ್ಲೇ ಸೇರ್ಕೊಂಡು. ಸಾಲೋಕ್ಯ ಯಾಕೆ ಚಿಕ್ಕದು? ಆ ಲೋಕದಲ್ಲಿ ಇರ್ತಾನ ಅಷ್ಟೇ, ಅವನ ಪ್ರಾಣ ಅಂತ ಏನಿರಲ್ಲ ಅವನಿಗೆ. ಅದೊಂದು ಭಾವನೆ. ಮುಖ್ಯಮಂತ್ರಿ ಆಗಿರೋದು, ಮುಖ್ಯಮಂತ್ರಿ ಜೊತೆಗೆ ಬೇರೆ ಮಂತ್ರಿ ಆಗೋದು, ಆರೋಗ್ಯ ಮಂತ್ರಿ ಆಗೋದು. ಆರೋಗ್ಯ ಮಂತ್ರಿ ಹೆಚ್ಚಿನವನ, ಮುಖ್ಯಮಂತ್ರಿ ಹೆಚ್ಚಿನವನ, ಮುಖ್ಯಮಂತ್ರಿ ಹೆಚ್ಚಿನವನ ಅಲ್ವಾ? ಹಾಗೇನೆ ಇದು ಅಂತ. ಯಾಕೆ ಬೇರೆ ಬೇರೆ ಫಲ, ಎರಡೆರಡು ಫಲ ತೋರಿಸ್ಕೊಟ್ಬಿಡ್ಯಾರ ಆಚಾರ್ಯ, ಯಾಕೆ ಅಂತ? ಹೆಂಗೆ ಡಿಫ್ರೆನ್ಸ್ ಹೆಂಗೆ ಆಗುತ್ತೆ ಉಪಾಸಕನಿಗೆ? ಉಪಾಸನೆ ಮಾಡ್ತಾ ಇರೋನ್ಗೆ ಇಲ್ಲಿ ಭಾವನಾ ವಿಶೇಷ ಅಂತ ಹೇಳಿದ್ರು ಯಶೋಧ ಅವರು. ಹೇಗೆ ಬೇರೆ ಬೇರೆ ಫಲ ಆಗುತ್ತೆ ಅಂತ? ಹೇಳಿ. ಬೇರೆ ಫಲ ಹೇಗೆ ಗೊತ್ತಾಗ್ತಾ ಇಲ್ಲ ಸರ್, ಮರ್ತೋಗಿದೆ. ಭಾವನಾ ವಿಶೇಷ ಅಂತ ಅಂದ್ರೆ ಪ್ರಯತ್ನ ಪಡ್ತಾ ಇರ್ತಾರಲ್ಲ ಎಲ್ಲರೂ ಕೂಡ. ಇವಾಗ ನನಗೆ ಪ್ರಯತ್ನ ಪಡೋದು ಯಾವುದಕ್ಕೆ? ಅದಕ್ಕೇನೆ ಇವಾಗ ಮುಖ್ಯಮಂತ್ರಿ ಆಗಕ್ಕಂತಾನೆ ಪ್ರಯತ್ನ ಪಡೋದಲ್ವಾ? ಏನೋ ಎಲೆಕ್ಷನ್ ದೊಡ್ಡವರಿದ್ರೆ ಅದಾಗ್ಲಿಲ್ಲ ಅಂದ್ರೆ ಇದು ಅಂತ ಬರೋದು. ಅದೇ ತರ ಪ್ರಯತ್ನ ಪಡೋದು ಇದಕ್ಕೆ ಅಂತಾನೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವನ ಆತ್ಮನೇ ಆಗೋದಕ್ಕೆ ಅಂತಾನೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ರೆ ಇರೋದು ಒಂದೇ ಪದವಿ ಅಲ್ವಾ? ಎರಡೆರಡು ಮುಖ್ಯಮಂತ್ರಿ ಪದವಿ ಇರೋದಿಲ್ಲ. ಮುಂದಿನ ಕಲ್ಪದಲ್ಲಿರೋಂಥದ್ದು ಒಂದೇ ಪ್ರಜಾಪತಿತ್ವ, ಎರಡೆರಡು ಪ್ರಜಾಪತಿಗಳಂತ ಆಗಲ್ಲ. ನನ್ನ ಟರ್ಮು ಅರ್ಧ ಕಲ್ಪ ನೀನ್ ನೋಡ್ಕೊ, ಇನ್ನೊಂದು ಅರ್ಧ ಕಲ್ಪ ನಾನು ನೋಡ್ಕೊಳ್ತೀನಿ ಅಂದ್ರೆ ಆಗಲ್ಲ. ಅದೆಲ್ಲ ಕಸ್ಟಮೈಸೇಷನ್ ಆಗಲ್ಲ, ಒಬ್ಬನೇ ಆಗಂಥದ್ದು. ಆದ್ರೆ ವ್ಯತ್ಯಾಸ ಯಾಕೆ ಅಂತ ಇವಾಗ ಗೊತ್ತಾ ಇದೆಯಾ? ಅಂದ್ರೆ ಯಾರು ತುಂಬಾ ಶ್ರದ್ಧೆಯಿಂದ ಮಾಡಿರ್ತಾರೋ, ತುಂಬಾ ಮನಸ್ಸಿಟ್ಟು ಕರೆಕ್ಟ್ ಆಗಿ ಶಾಸ್ತ್ರೋಕ್ತವಾಗಿ ಮಾಡಿರ್ತಾರೋ ಅವ್ರಿಗೆ ಆ ಪದವಿ ಸಿಗುತ್ತೆ. ಅಂದ್ರೆ ಫಸ್ಟ್ ರ್ಯಾಂಕ್ ಸಿಕ್ದಂಗೆ ಅವ್ರಿಗೆ. ಅಂದ್ರೆ ನೋಡಿ, ವಸ್ತುತಂತ್ರದಲ್ಲಿ ಇದೆಲ್ಲ ಆಗಲ್ಲ. ಯಾರು ಹೆಚ್ಚಿಗೆ ವಸ್ತುನ್ ತಿಳ್ಕೊಂತಾರೋ ಅವನು ಅಂತ ಬರುತ್ತಾ? ಇಲ್ಲ. ಯಾರು ಜಾಸ್ತಿ ಹಗ್ಗ ಅಂತ ತಿಳ್ಕೊಂತಾರೋ ಅವನು ಫಸ್ಟ್ ಅಂತ ಬರುತ್ತಾ ಇಲ್ಲಿ? ಇಲ್ಲ, ವಸ್ತುತಂತ್ರದಲ್ಲಿ ಹಿಂಗ್ ಬರಲ್ಲ. ಎಲ್ಲಾರ್ಗು ಯಾರು ಹಗ್ಗ ಅಂತ ತಿಳ್ಕೊಂಡ್ಬಿಡ್ತಾರೆ ಹಾವಿನ ಭಾವನೆ ಹೊಟ್ಟೆ ಹೋಗ್ಬಿಡುತ್ತೆ. ಆತರ ಆಗದೇ ಇಲ್ಲ ಅಲ್ಲಿ. ಆದ್ರೆ ಕರ್ತೃತಂತ್ರ ಇದ್ರೊಳಗೆ ಏನು ಅಂತಂದ್ರೆ ನಿನ್ನ ಒಂದು ಭಾವನಾ ವಿಶೇಷಗಳು ಬೇರೆ ಬೇರೆ ರೀತಿಯಾಗಿರ್ಬೋದು ಅಲ್ವಾ? ಯಾರಿಗೆ ಹೆಚ್ಚಿನ ಭಾವನಾ ವಿಶೇಷ ಇರುತ್ತೋ ಅವರು ಮೊದಲು ಹೋಗ್ತಾರೆ. ಭಕ್ತಿ ಶ್ರದ್ಧೆಗಳು
ಹೆಚ್ಚಿಗೆ ಇರುವಂಥದ್ದು ಅಂತ, ಹೆಚ್ಚಿನದಾದಂಥ ಭಾವನೆ ಅಂತ, ಲೌಕಿಕ ಪ್ರತ್ಯಯಗಳು ಯಾವುದೂ ಅಡ್ಡ ಬರದಂತೆ ಮಾಡ್ಕೊಳ್ಳೋದು ಅಂತ. ಹೆಂಗ್ ನಿರ್ಧಾರ ಇವಾಗ ಸೀಟ್ ರ್ಯಾಂಕ್ ತರ, ಸೀಟ್ ರ್ಯಾಂಕ್ ಅಲ್ಲಿ ಅದು ಗೋಲ್ಮಾಲ್ ನಡಿಬೋದು, ಇಲ್ಲೆಲ್ಲ ಗೋಲ್ಮಾಲ್ ನಡೆಯಲ್ಲ. ಹೆಂಗ್ರಿ ಆಗತ್ತೆ, ನಮ್ಮಗನು ಅದೇ ಅದಕ್ಕಿಂತ ಜಾಸ್ತಿ ಬಂದಿದ್ನಲ್ರಿ ಇದು ಪರ್ಸೆಂಟೇಜು, ಹೆಂಗ್ ಏನೇನೋ ಕ್ರೈಟೀರಿಯಾ ಇರುತ್ತೆ ಅಲ್ಲಿ. ಹಾಗೇನೆ ಇಲ್ಲೂ ಕೂಡ ನೋಡಿ, ಇಲ್ಲಿ ಹೆಂಗಿದೆ ನೋಡಿ ಕ್ರೈಟೀರಿಯಾ ಒಳಗಡೆ. ಆ ಫಲ ಕೊಡೋದು ಅವನೇನೆ, ಪ್ರಜಾಪತಿನಿ ಎಲ್ಲರಿಗೂ ಫಲ ಕೊಡಂತದ್ದು, ಅವನ್ ಫಲ ಕೊಡಂತದ್ದು ಯಾರು? ಭಗವಂತನೇ. ಅದು ಭಗವದ್ಗೀತೆಯ ಒಂದು ಶ್ಲೋಕ ಇದೆ, ಅದು ಏನಾದ್ರು ಹೇಳ್ತೀರಾ? ಅದು ನೆನಪಿದ್ರೆ, ಎಲ್ಲರಿಗೂ ಅವರವರ ಶ್ರದ್ಧೆಗೆ ಅನುಸಾರವಾಗಿ ನಾನೇ ಫಲವನ್ನು ಕೊಡುವಂಥದ್ದು ಅಂತ. ಯೋ ಇಂದ ಶುರು ಆಗುತ್ತೆ ಅದು. ಯೋ ಯೋ ಯಾಂ ತನುಂ ಭಕ್ತಃ ಶ್ರದ್ಧಯಾಚಿತುಮಿಚ್ಛತಿ ತಸ್ಯ ತಸ್ಯ ಚಲಾಂ ಶ್ರದ್ಧಾಂ ವಿಜಗಾಮ್ಯಹಂ, ನನ್ನಿಂದಲೇ ಬರುವಂಥದ್ದು ಅಂತ. ಯಾರ್ಯಾರು ಯಾವ ಯಾವುದರಲ್ಲಿ ಶ್ರದ್ಧೆ ಇಟ್ಕೊಂಡು ಮಾಡ್ತಾ ಇರ್ತಾರೋ ಅದು ಅವರವರಿಗೆ ಅದದೇ ಆಗುತ್ತೆ. ತಾಮೇವ ನನ್ನಿಂದಲೇ ಆಗುವಂಥದ್ದು ಅಂತ. ಆ ಪ್ರಜಾಪತಿಯಿಂದಲೇ ಆಗೋದು ಇದು. ಅದು ಪ್ರಜಾಪತಿ ಕೊಡೋದೇ ಅದು ಭಗವಂತನೇ ಕೊಡುವಂಥದ್ದು ಅಂತ. ಇದೆಲ್ಲಾನು ವಿಶೇಷಗಳು ನೋಡಿ. ಮಾಡ್ತಾ ಇರ್ತೇನೆ ಅನ್ಕೊಳ್ಳಿ ಉಪಾಸನೆ, ಅವನಿಗೆ ಅಡ್ಡಿಗಳು ಸ್ವಲ್ಪ ಸ್ವಲ್ಪ ಬರ್ಬೋದು ಹಿಂದಿನ ಸಂಸ್ಕಾರದಿಂದ, ಅಷ್ಟಕ್ಕೆ ಫೈಲ್ ಆಗ್ತಾ ಇರ್ತದೆ. ಅಂದ್ರೆ ಮುಂದೆ ಯಾರಾದ್ರೂ ಇದಕ್ಕಿಂತ ಹೆಚ್ಚಿಗೆ ಭಾವನೆ ಮಾಡ್ಕೊಂಡ್ರೆ ಅವನಿಗೋಗುತ್ತೆ ಅಂತ. ಹಾಗಿರುವಂಥದ್ದು ಆಯ್ತಾ. ನಿಮ್ಗೆ ಎಷ್ಟೆಷ್ಟು ನಾವು ಬೃಹದಾರಣ್ಯಕದ ಚಿಂತನೆ ಮಾಡ್ತೀವೋ ಅಷ್ಟಷ್ಟು ಉಪಯೋಗ ಆಗುತ್ತೆ ಅಂತ ಆಯ್ತಲ್ಲ ಇಲ್ಲಿ ಅಂತ. ಇನ್ನು ನೆಕ್ಸ್ಟ್, ಪ್ರಾಣನು ಉದ್ಗೀತದ ಆತ್ಮನು ಅಂತ ಇದೆ 23ನೆಯ ಖಂಡಿಕೆನಲ್ಲಿ. ಇಲ್ಲಿ ಉದ್ಗೀತ ಅಂತಂದ್ರೆ ಯಾವ ಉದ್ಗೀತವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ? ಉದ್ಗಾನ ಕರ್ಮನ ಹೇಳ್ತಾ ಇದ್ದಾರೆ ಉದ್ಗೀತ. ಇವಾಗ ಅದೇ ಅದಿದೆ, ಉದ್ಗಾನ ಗಾನ ಮಾಡೋದು ಅದೆಲ್ಲ ಹೇಳ್ತಾ ಇರೋದು ಅಂತ. ಅದೆಲ್ಲ ಅದಿದೆ. ನೀವು ಅದು ಉತ್ತರ ಕೊಟ್ಟಿದ್ದು ಒಳ್ಳೇದಾಯ್ತು ಇವಾಗ, ಯಾಕಂದ್ರೆ ಅದಲ್ಲ ಅಂತ ತೋರ್ಸ್ಕೊಡಕ್ಕಾಯ್ತು ಅಂತ. ಹೇಳಿ ದಿವ್ಯಾ. ಅವಯವವಾದ ಒಂದಾನೊಂದು ಭಕ್ತಿನ ಹೇಳ್ತಾ ಇದ್ದಾರೆ ಇಲ್ಲಿ ಅಂತ. ಅಂದ್ರೆ ಉದ್ಗಾನ ಅನ್ನೋದು ಇದೆ, ಅದು ಉದ್ಗಾನ ಮಾಡೋದು ಅಂತ. ಏನದು ಉದ್ಗಾನ ಅಂದ್ರೆ? ಉತ್ ಅಂತಾರಲ್ಲ ಸರ್, ಮೇಲೆ ಹೇಳೋದು. ಉತ್ ಮೇಲೆ ಹೇಳುವಂಥದ್ದು ಅಂತ. ಅದು ಸರಿ. ಉದ್ಗಾನ ಮಾಡೋದು ಅಂದ್ರೆ ಏನು? ಮಾಡಿ ಈಗ ಅವರು ಸಾಮವೇದದ ಲಕ್ಷಣ ಏನು? ಋಗ್ವೇದ ಲಕ್ಷಣ ಹೇಳಿದ್ರಿ, ಯಜುರ್ವೇದ ಲಕ್ಷಣ ಹೇಳಿದ್ರಿ. ಸಾಮವೇದದ ಲಕ್ಷಣ ಏನು? ಗಾನ ಮಾಡೋದು, ಗಾನ ರೂಪವಾಗಿ ಹೇಳೋದು ಅಂತ. ಯಾವ ಮಂತ್ರಗಳನ್ನ ಗಾನ ರೂಪವಾಗಿ ಹೇಳೋದು? ಅದೇ ಋಗ್ಯಜುರ್ ಮಂತ್ರಗಳನ್ನೇ ಗಾನ ರೂಪವಾಗಿ ಹೇಳೋದು. ಇವಾಗ ಗಾಯತ್ರಿ ಮಂತ್ರನೂ ಅಷ್ಟೇ, ಗಾಯತ್ರಿ ಮಂತ್ರವನ್ನು ಕೂಡ ಗಾನ ರೂಪದಲ್ಲಿ ಹೇಳ್ತಾರೆ. ಅಂದ್ರೆ ನಾವೇನೋ ಇದು ಬೆಲ್ ಮಾಡಿದ್ರೆ ಬರುತ್ತಲ್ಲ ಗಾನ, ಆ ಗಾನ ಅಲ್ಲ. ಅದ್ ಹೇಳಿದ್ರೆ ಆಮೇಲೆ ಗಾಯತ್ರಿ ದೇವಿ ಬಂದು ಪ್ರತ್ಯಕ್ಷ ಆಗ್ಬಿಟ್ಟು ನಮ್ಗೇನೆ ಶಾಪ ಕೊಟ್ಬಿಡ್ತಾರೆ ಅಷ್ಟೇ. ಆತರ ಆ ಗಾನ ರೂಪ ಮಾಡ್ಕೊಳಂಗಿಲ್ಲ. ಸಾಮವೇದದಲ್ಲಿ ಯಾವ ರೀತಿ ಗಾನ ಮಾಡ್ಬೇಕು ಆ ರೀತಿ ಗಾನ ಅಂತ, ನಮ್ಗೆ ಇಷ್ಟ ಬಂದಂಗೆ ಗಾನ ಮಾಡ್ಕೊಳ್ಳೋದಲ್ಲ. ಅದನ್ನೇ ಗಾನ ರೂಪವಾಗಿ ಹೇಳುವಂಥದ್ದು. ಗಾನ ರೂಪದಾಗ ಹೇಳೋಂತಂದ್ರೆ ಉತ್ ಅಂತ, ಮೇಲಕ್ಕೆ ಹೇಳುವಂಥದ್ದು ಅಂತ. ಅದು ಉದ್ಗಾನ ಅಂತ. ಆ ಉದ್ಗಾನ ಹೇಳ್ತಾ ಇಲ್ಲ ಅಲ್ಲಿ, ಉದ್ಗೀತ ಹೇಳ್ತಾ ಇಲ್ಲ. ಇಲ್ಲೇ ಹೇಳ್ತಾ ಇರುವಂಥದ್ದು ಭಕ್ತಿ ಅಂತಂದ್ರೆ ಸಾಮವೇದದ ಭಕ್ತಿಗಳು ಅಂದ್ರೆ ಭಾಗಗಳು, ಅದನ್ನ ಹೇಳ್ತಾ ಇರೋದು ಇಲ್ಲಿ ಅಂತ. ಅದನ್ನ ಹೇಳಿ. ಅಸಾಮದ ಅವಯವಾದ ಒಂದಾನೊಂದು ಭಕ್ತಿಯು ಅದು ಭಾಗವು ಅಂತ. ಅದು ಉದ್ಗಾನ ಕರ್ಮವನ್ನು ಹೇಳ್ತಾ ಇಲ್ಲ ಅಲ್ಲಿ. ಯಾಕೆ ಅಂತಂದ್ರೆ ಇದು ಪ್ರಕರಣ, ಸಾಮದ ಪ್ರಕರಣ ಇದು, ಅದನ್ನ ಹೇಳ್ತಾ ಇಲ್ಲ ಅಂತ. ಹೇಗೆ ಅವನು ಉದ್ಗೀತ ಅಂತಂದ್ರೆ ಹೇಗೆ ತೋರ್ಸ್ಕೊಡ್ತಾ ಇದೆ ಉದ್ಗೀತ ಅಂತ? ಬೇರೆ ಯಾರಾದ್ರೂ ಟ್ರೈ ಮಾಡ್ತೀರಾ? ಇದು ಶಿಲ್ಪ ಟ್ರೈ ಮಾಡ್ತೀರಾ? ಅಂದ್ರೆ ನೀವು ಭಾಷ್ಯ ನೋಡ್ಕೊಂಡು ಏನೋ ಪ್ರಿಪೇರ್ ಆಗಿದ್ರೆ ನೀವು ಸ್ವಲ್ಪ ಇನ್ವಾಲ್ವ್ ಆದ್ರೆ ಚೆನ್ನಾಗಿರುತ್ತೆ. ಎಲ್ಲರೂ ಇನ್ವಾಲ್ವ್ ಆದ್ರೆ ಚೆನ್ನಾಗಿರುತ್ತೆ. ಅದೇ ಮ್ಯಾಂಡೇಟ್ರಿ ಎಲ್ಲ ಮಾಡ್ಲೇಬೇಕು ಅಂತ ಸ್ವಲ್ಪ ಭಾಷ್ಯವನ್ನು ಅನುಸರಿಸ್ಕೊಂಡು. ಅದು ಏನಾಗುತ್ತೆ ಅಂತಂದ್ರೆ ಇದುವರೆಗೂ ಭಾಷ್ಯದ ಪರಿಚಯ ಇಲ್ಲದೆ ಇರೋರಿಗೆ ಹೇಗೆ ಭಾಷ್ಯ ನೋಡ್ಕೊಳ್ಳೋದು ಅನ್ನೋದ್ರ ಗೊತ್ತಾಗುತ್ತೆ. ಆ ಥರದ್ದು ಮಾಡ್ಕೊಳ್ಬೋದು. ನೋಡ್ಕೊಂಡು ಹೋಗ್ತಾ ಇದೀನಿ ನಾನು. ಅವಾಗ ಗೊತ್ತಾಗ್ತಾ ಇದೆ, ಇಷ್ಟೋ ತನಕ ಗೊತ್ತಾಗ್ತಿರ್ಲಿಲ್ಲ ನನ್ಗೆ. ಇವಾಗ ನೋಡ್ಕೊಂತಾ ಇದೀನಿ ನಾನು. ನೀವು ಡಿಸ್ಕಸ್ ಮಾಡ್ತಾ ಇರೋದನ್ನ ನೋಡ್ಕೊತಾ ಇದೀನಿ ನಾನು.
ಆಯ್ತು, ಅಟ್ಲೀಸ್ಟ್ ಇನ್ ಯಾವಾಗಾದ್ರೂ ಫ್ಯೂಚರ್ ಅಲ್ಲಿ ಯಾವಾಗಾದ್ರೂ ಆತರ ನೋಡ್ಕೊಳ್ಳಿ, ಮಾಡೋದಕ್ಕೆ ಮುಂಚೆ ನೋಡ್ಕೊಂಡಾಗ ಸೊ ಹೇಗೆ ಅಂತ ಹೇಳ್ಕೊಂಡು ಹೋಗ್ಬೋದು. ಸರಿ, ಇವಾಗ ಇನ್ನೇನು ಹೇಳಿ, ಯಾರಾದ್ರೂ ಹೇಳಿ. ಈ ಜಗತ್ತೆಲ್ಲ ಪ್ರಾಣನಿಂದ ಎತ್ತಲ್ಪಟ್ಟಿರುತ್ತದೆ, ಅಂದ್ರೆ ಧರಿಸಲ್ಪಟ್ಟಿರುತ್ತದೆ. ಅದಕ್ಕೆ ಉತ್ ಶಬ್ದ ಪ್ರಾಣನ ಗುಣವನ್ನು ಹೇಳ ಉತ್ ಶಬ್ದ ಬಂದಿದೆ. ಹಾ, ಹೇಗೆ ಅದು ಪ್ರಾಣನೆಲ್ಲ ಎತ್ತಲ್ಪಟ್ಟಿರುತ್ತೆ ಜಗತ್ತಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ರಿ, ಹೆಂಗದು? ಅದೇ ಗೀತ ರೂಪದಲ್ಲಿ. ಆಮೇಲೆ ಮತ್ತು ಉತ್ ಫಸ್ಟ್ ಹೇಳಿ, ಉತ್ ಅನ್ನೋದೇನು ಅಂತ. ಪ್ರಾಣನೆಲ್ಲ ಎಲ್ಲವೂ ಎತ್ತಲ್ಪಟ್ಟಿರುತ್ತದೆ ಅಂತ ಆಯ್ತು, ಅದು ಹೇಗದು? ಎಲ್ಲವೂ ಕೂಡ ಪ್ರಾಣನೆಲ್ಲ ಎತ್ತಲ್ಪಟ್ಟಿರುತ್ತದೆ ಅಂತ ಧರಿಸಲ್ಪಟ್ಟಿದೆ, ಅದೇ ಪ್ರಾಣನಿಂದನೇ ಎಲ್ಲ ಧರಿಸ್ಕೊಂಡಿರೋದು ಜಗತ್ತೆಲ್ಲ. ಅಲ್ಲಿರೋದನ್ನ ಸುಮ್ನೆ ಹೇಳ್ಬಾರ್ದು, ಅದನ್ನ ನೀವು ಅಲ್ಲಿರೋದು ಸುಮ್ನೆ ಹೇಳೋದಲ್ಲ, ಅದು ಹೇಗೆ ಅಂತ ಹೇಳ್ಬೇಕು. ಇದು ಅಲ್ಲಿರೋದನ್ನ ಹೆಂಗೆ ಅರ್ಥ ಮಾಡ್ಕೊಂಡ್ವಿ ನಾವು ಅಂತ ಹೇಳ್ಬೇಕು. ಅಲ್ಲಿರೋದನ್ನ ಅರ್ಥ ಮಾಡ್ಕೊಂಡು ತಾನೇ ಇರೋಂಥದ್ದು ಹೇಗೆ ಅದು ಅಂತ. ಇನ್ಯಾರಾದ್ರೂ? ಪ್ರಾಣ ಒಂದ್ ಸ್ವಲ್ಪ ಹಿಂದಕ್ ತೆಕ್ಕೊಂಡ್ಬಿಟ್ರೆ ವಾಕ್ ಮಾತಾಡಕ್ಕಾಗೋದಿಲ್ಲ. ವಾಕ್ ಬೇಡ, ಇವಾಗ ಜಸ್ಟ್ ಇದು ಎಲ್ಲವೂ ಒಂದು ಎತ್ತಲ್ಪಡ್ತಾ ಇದೆ ಪ್ರಾಣನು ಅಂತ ಹೇಳ್ತಾ ಇದೆಯಲ್ಲ, ಇದು ಹೇಗೆ ಅಂತ. ಈ ಸಿನಿಮಾದಲ್ಲಿ ತೋರಿಸ್ತಾರಲ್ಲ, ಆ ಕಣ್ಣಲ್ಲಿ ಚಾಕು ಚುಚ್ಚಿದ್ರೆ ಏನಾಗ್ತಾನ ಅವನು? ಏನಾಗ್ತಾನೆ ಚಾಕು ಚುಚ್ಚಿದ್ರೆ? ಬಿದ್ದೋಗ್ತಾನೆ. ಹಬ್ಬಂತ ಬಿದ್ದೋಗ್ತಾನೆ. ಅವನ್ ಎದ್ದು ನಿಂತ್ಕೊಳಕ್ಕಾಗತ್ತಾ? ಇಲ್ಲ. ಹುತ್ತಂದ್ರೆ ಎದ್ದು ನಿಂತ್ಕೊಳ್ಳೋದು ಅಂತ ಅಲ್ವಾ? ಧರಿಸಲ್ಪಟ್ಟಿರ್ತದೆ ಅಂತ, ಹಿಡಿದಿಡ್ಕೊಂಡಿರುವಂತದ್ದು ಅಂತ. ನಾನು ಇವಾಗ ಕೈ ಹಿಂಗೆ ಎತ್ತಿ ಹಿಡಿದಿಟ್ಕೊಂಡಿದ್ದು ಯಾವ ಬಲದಿಂದ? ಪ್ರಾಣನಿಂದಲೇ ಅಂತ. ಪ್ರಾಣನ 5 ವಿಶೇಷತೆಗಳು ಯಾವುದು? ಭಾಗಗಳು? ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನ, ವಾಯು. ಪ್ರಾಣ, ವ್ಯಾನ, ಅಪಾನ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಅಷ್ಟರಿಂದಲೂ ಕೂಡ ಪ್ರಾಣನ ಧರಿಸಿದ್ದಾನೆ, ಈ ಜಗತ್ತೆಲ್ಲವನ್ನೂ ಧರಿಸಿದ್ದಾನೆ ಅಂತ. ಪ್ರಶ್ನೋಪನಿಷತ್ತಿನ ಮಂತ್ರ ಗೊತ್ತಾ? ಯೋಗ ಗೊತ್ತಿರೋರಂತೂ ಗೊತ್ತಿರುತ್ತೆ. ಪ್ರಾಣಸ್ಯೇದಂ ವಶೇ ಸರ್ವಂ ಗೊತ್ತಿದೆ ಯಾರಿಗಾದ್ರೂ? ಪ್ರತಿಷ್ಠಿತಂ ಹೇಳಿ. ಪ್ರಾಣಸ್ಯೇದಂ ವಶೇತ್ ಸರ್ವಂ ತ್ರಿದಿವೇಯ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಶ್ಚ ವಿದೇಹಿ ನೈತಿ. ನೋಡಿ, ಅದೆಷ್ಟು ಮಂತ್ರ ಹೇಳ್ತಿದ್ದಂಗೆ ಗೊತ್ತಾಗ್ಬಿಡುತ್ತಲ್ಲ ಅದ್ರ ಅರ್ಥ ಏನು ಅಂತ. ಪ್ರಾಣಸ್ಯೇದಂ ವಶೇ ಸರ್ವಂ, ಎಲ್ಲನೂ ವಶ ಮಾಡ್ಕೊಂಡಿದೆ ಅಂತ ಅಂದ್ಬಿಟ್ಟು. ವಶ ಅಂತಂದ್ರೆ ಏನು ವಶೀಕರಣ ಮಾಡ್ಕೊಂಡು ಇಟ್ಕೊಂಡಿದೆ ಅಂತ ಅಲ್ಲ, ಎಲ್ಲದೂ ನಿಂತಿರೋದ್ರಿಂದಾನೆ ಅಂತ. ಎಲ್ಲರೂ ಪ್ರತಿಷ್ಠಿತವಾಗಿದೆ ಅಂತ, 3 ಜಗತ್ತಿನಲ್ಲಿ ಪ್ರತಿಷ್ಠಿತವಾಗಿದೆ. ಮಾತೆ ಹೇಗೆ? ಮಾತೇವ ಪುತ್ರನ್ ರಕ್ಷಸ್ವ ಅಂತ, ಮಾತೆ ಪುತ್ರನ್ ರಕ್ಷಣೆ ಮಾಡ್ತಾ ಇದೆ ಅಂತ. ಹಾಗಾಗಿ ಇದು ಉತ್ ಶಬ್ದ ಅನ್ನೋದಕ್ಕೆ ಹೊಂದುತ್ತೆ ಅಂತ, ಉತ್ ಶಬ್ದ ವಾಚ್ಯವಾಗಿರೋದ್ರಿಂದ ಅಂತ. ಆಮೇಲೆ ಎತ್ತಲ್ಪಟ್ಟಿರ್ತದೆ ಅಂತ. ಇಷ್ಟು ಹೇಳ್ಬೇಕು. ಗೊತ್ತಾಯ್ತಾ ಇವರೇ ಕೃಷ್ಣವೇಣಿ ಅವರೇ? ಹೇಗೆ ನಾವು ಅರ್ಥ ಮಾಡ್ಕೋಬೇಕು, ಹೇಗೆ ಹೇಳ್ಬೇಕು ಅಂತ? ನೀವ್ ಹೇಳಿದ್ದು ಹೇಗಿತ್ತು ಹೇಳೆ? ಅಲ್ಲಿ ಹೇಳ್ದನ್ನ ಉತ್ಸಂಗ ಆಯ್ತು ಅಲ್ವಾ? ಇಲ್ಲಿ ಆಚಾರ್ಯ ಅಲ್ಲಿ ಹೇಳ್ದಂಗ ಆಯ್ತದು. ಅದು ಹೆಂಗ್ ಅಂದ್ರೆ ಯಾತರ ಹೇಳ್ಬೇಕು ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ ಅಂತಲ್ಲ, ಗೊತ್ತಿರುತ್ತೆ. ಆದ್ರೆ ವ್ಯಕ್ತಪಡಿಸ್ಬೇಕಾದ್ರೆ ಅಷ್ಟನ್ನೇ ಹೇಳ್ಬಿಡ್ಬಾರ್ದು, ಅದನ್ನ ಹೇಗೆ ಅಂತ ತೋರ್ಸ್ಕೊಡ್ಬೇಕು ಅದನ್ನ. ಈ ಉತ್ತಮ ಮಾತು ಪ್ರಾಣನ ಗುಣವನ್ನು ಹೇಳುತ್ತದೆ ಅಂತ. ಆಮೇಲೆ ಉತ್ತು ಆಯ್ತು ಅಂತ. ಉತ್ತು ಮತ್ತೆ ಗೀತ ಅಂತ 2 ಪದ ಇದೆ. ಗೀತ ಅಂತ ಹೇಗೆ ಗೀತ ಅಂತ ಆಗುತ್ತೆ ಅಂತ? ಅದು ವ್ಯಾಕರಣ ಹೇಳಿದಾರ. ಧಾತುಗೆ ಗೈ ಅನ್ನೋ ಧಾತುಗೆ ಏನ್ ಅರ್ಥ ಇದೆ ಆ ಅರ್ಥ ತಗೊಂಡು ಇಲ್ಲಿ ಗೀತಾಗೆ ವಾಕ್ ಅನ್ನೋ ಅರ್ಥದಲ್ಲೇ ಹೇಳಿದ್ದಾರೆ ಅಂತ ಒಂದು ತೋರ್ಸ್ಕೊಟ್ರು. ಆಮೇಲೆ ಒತ್ತಿ ಹೇಳುವುದು ಸರಿಯೇ ಆಗಿದೆ. ಉತ್ತಿ ಎಂದರೆ ಪ್ರಾಣನು, ಗೀತ ಎಂದರೆ ಪ್ರಾಣಾಧೀನವಾಗಿರುವಂತ ವಾಕು ಅಂತ. ಇವಾಗ ಸಾಮ ಬರ್ಬೇಕು ಅಂದ್ರೆ ಹೇಗಪ್ಪ? ಉದ್ಗೀತ್. ಇವಾಗ ಸಾಮದ ಅವಯವ ಉದ್ಗೀತ ಅನ್ನುವಂಥದ್ದಲ್ವಾ? ಸಾಮದ ಅವಯವ ಆಗಿದೆ. ಇದು ಉತ್ ಅನ್ನೋದಕ್ಕೆ ತೋರ್ಸ್ಕೊಟ್ರು ಅದನ್ನ.
ಇವಾಗ ಸಾಮ ಆಗ್ಬೇಕು ಅಂದ್ರೆ ಏನ್ ವಿಶೇಷ ಇರ್ಬೇಕು ಅದಕ್ಕೆ? ಗೀತ ಪ್ರಾಣದಲ್ಲಿ ಯಾವ ವಿಶೇಷ ಇದ್ರೆ ಇದು ಇದಾಗೋದು? ಗೀತ ಇದ್ರೆ ಅಂತ, ಗಾನ ಇದ್ರೆ ಅಂತ. ಅದೇ ಇಲ್ಲಿ ಅದು ವಾಕ್, ಪ್ರಾಣಕ್ಕೆ ಅಧೀನವಾಗಿದೆ ವಾಕು ಅಂತ. ಆ ಕಾರಣಕ್ಕಾಗಿ ಉದ್ಗೀತ ಎಂದು ಶಬ್ದನ ಹೇಳುವಂತ ಇದು ಸರಿಯಾಗಿ ಆಗಿದೆ. ಅದಕ್ಕೆ ಸಹ ಉದ್ಗೀತ ಇದು ಅಂತ. ಗೀತಿ ರೂಪದಲ್ಲಿರುವಂಥದ್ದು, ಉತ್ತಿ ಎತ್ತಲ್ಪಟ್ಟಿರುವಂಥದ್ದು ಗೀತಿ ರೂಪದಲ್ಲಿ. ಆ ಕಾರಣಕ್ಕೆ ಇದು ಉದ್ಗೀತ ಅಂತ. ಆಮೇಲೆ ಎಷ್ಟಾದ ಟೈಮು? 50 ನಿಮಿಷ. ಇನ್ನು 24ನೇ ಭಾಷೆ ಭಾಗ. ಪ್ರಾಣನೇ ಉದ್ಗೀತ ದೇವತೆ ಎಂಬುದಕ್ಕೆ ಆಖ್ಯಾಯಿಕೆ ತೋರಿಸ್ಕೊಡ್ತಾ ಇದೆ. ಅಂದ್ರೆ ಉದ್ಗೀತ ಅದ ಆತ್ಮನು ಇವನು ಅಂತ. ಅದಕ್ಕೆ ಆತ್ಮ ಇವನು, ಪ್ರಾಣನೇ ಇದಕ್ಕೆ ಆತ್ಮ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಒಂದು ಕಥೆ ಹೇಳ್ತಾ ಇದೆ. ಏನದು ಕಥೆ ಅಂತ ಯಾರಾದ್ರೂ ಹೇಳ್ತೀರಾ? ಅಲ್ಲಿ ಓದ್ಕೊಂಡು ಹೇಳಿ, ಪರವಾಗಿಲ್ಲ, ಪ್ರಿಪೇರ್ ಆಗಿರಲಿಲ್ಲ ಅಂತಂದ್ರೆ. ಬ್ರಹ್ಮದತ್ತ ಅನ್ನೋ ಹೆಸರು ಬ್ರಹ್ಮದತ್ತ ಅನ್ನೋನು. ಆಮೇಲೆ ಚೈಕಿತಾನನ ಮಗನು ಚೈಕಿತಾನನು. ಚಿಕಿತಾನ, ಚೈಕಿತಾನನ ಮಗ ಚಿಕಿತಾನ ಅಂತ. ಬ್ರಹ್ಮದತ್ತ ಚೈಕಿತಾನ ಅಂತ. ಯಜ್ಞದಲ್ಲಿ ಸೋಮಪಾನ ಮಾಡ್ತಾ ಹೇಳ್ತಾನೆ, ಈ ಚಮಕದಲ್ಲಿ ನಾನು ಕುಡಿಯುತ್ತಿರುವ ಸೋಮವು ಸುಳ್ಳು ಹೇಳುವುದು. ಸೋಮಪಾನ ಮಾಡ್ತಾ ಇದ್ದ ಅಂತಂದ್ರೆ ಎಲ್ಲಿ ರಾಜ ಒಬ್ಬ ಇದ್ದಾನೆ, ರಾಜ ಯಜ್ಞ ಮಾಡ್ತಾ ಇದ್ದಾನೆ. ರಾಜ ಸೋಮಪಾನ ಅಂದ್ರೆ ಏನು ಅಂತ, ಅದೊಂದು ರಸ ಯಾವ್ದೋ ಒಂದ್ರಿಂದ ತೆಗ್ದಿರ್ತಾರೆ. ಅದೊಂದು ರಸ. ಅದು ಏನದು? ಸೋಮ ಹೇಳಿ ಶಿಲ್ಪ. ಸೋಮಯಾಗದ ಪ್ರಸಾದ, ಸೋಮಯಾಗದ ಕಡೆಯಲ್ಲಿ ಕೊಡುವಂತ ಪ್ರಸಾದ ಇದು ಅಂತ. ಯಾಗ ಮಾಡಿದ್ಮೇಲೆ ಪ್ರಸಾದ ಕೊಡ್ಬೇಕು ತಾನೆ. ಅದು ಸತ್ಯನಾರಾಯಣ ಸ್ವಾಮಿ ಪೂಜೆ ಹೋದ್ಮೇಲೆ ಏನ್ ತಗೊಂಡ್ಬರ್ತೀವಿ ನಾವು? ಪ್ರಸಾದ. ಸೊ ಯಾಗ ಮಾಡಿದ್ರೆ ಮೊದಲು ಪ್ರಸಾದ ಕೊಡೋದು ಯಾರಿಗೆ? ಯಾರು ಫಸ್ಟ್ ಕರ್ತೃಗೆ, ಯಾರು ಮಾಡಿರ್ತಾರೋ ಫಸ್ಟ್ ಯಜಮಾನನಿಗೆ ಮೊದಲು ಪ್ರಸಾದ ಕೊಡೋದು, ಆಮೇಲಿಂದ ಎಲ್ಲರಿಗೂ ಕೊಡುವಂಥದ್ದು ಅಂತ. ಹಾಗಾಗಿ ಸೋಮಯಾಗ ಮಾಡಿದ್ಮೇಲೆ ಆ ಸೋಮ ರಸ ಇದೆಯಲ್ಲ, ಸೋಮಯಾಗ ಶ್ರುತಿಯಲ್ಲಿ ಹೇಳಿರುವಂತ ಯಾಗ, ಅದು ದೊಡ್ಡ ಯಾಗ ಅದು, ಆಯ್ತಾ? ಅದು ಬೇರೆ ರೂಲ್ಸ್ ಇದೆ. ಸೋಮಯಾಗ ಮಾಡಿದ್ಮೇಲೆ ಸೋಮ ರಸ ಬರುತ್ತೆ, ಅದು ಸೋಮಲತೆಯಿಂದ ಬರುವಂತ ರಸ ಅದು. ಆ ರಸವನ್ನ ಕಣೆನಲ್ಲಿ ರಾಜ ಕುಡಿತಾ ಇರ್ತಾನೆ, ಚಮಸಲ್ಲಿ ಅಂತ ಪಾತ್ರೆಯಲ್ಲಿ ಕುಡಿತಾ ಇರ್ತಾನೆ. ಅಂದ್ರೆ ಆ ಸಮಯದಲ್ಲಿ ಇವನು ಹೇಳ್ತಾ ಇರೋಂಥದ್ದು ಬ್ರಹ್ಮದತ್ತ ಚೈಕಿತಾನ ಏನ್ ಹೇಳ್ತಿದ್ದಾನೆ ಅಂತ. ಸುಳ್ಳು ಹೇಳುವುದಾದರೆ ಆ ನನ್ನ ತಲೆಯನ್ನು ಕೆಡವಿ ಹಾಕಲಿ, ಇದ್ದೋಗಿ ನನ್ನ ತಲೆ ಅಂತ ಹೇಳ್ತಾ ಇದ್ದಾನೆ. ಹೇಳ್ತಾರೆ ಯಾರಾದ್ರೂ ಏನದು ಅಂತ? ಅವನಿಗಿಂತ ಹಿಂದೆ ಒಂದು ಕತೆ ಹೇಳ್ತಾನೆ. ಅದೇನಾಗಿತ್ತು, ಅಲ್ಲಿ ಒಬ್ಬ ವಿಶ್ವಸೃಜನೆಂಬ ಪೂರ್ವರ್ಷಿ ಒಬ್ಬರಿದ್ದು, ಅವರ ಜ್ಞಾನ ಸತ್ರದಲ್ಲಿ, ಅವರ ಸತ್ರದಲ್ಲಿ ಅಂತ. ಸತ್ರ ಅಂದ್ರೆ ಏನು? ಎಲ್ಲಾರು ಸೇರಿರ್ತಾರಲ್ಲ, ಸಭಾ ಅಂತ. ಸಭೆಯಲ್ಲಿ ವಿಶ್ವಸೃಜನೆಂಬ ಪೂರ್ವರ್ಷಿಗಳ ಸತ್ರದಲ್ಲಿ ಒಬ್ಬನ ಹೆಸರು, ಅವನ್ ಯಾರು ಉದ್ಗಾನ, ಅವನು ಏನ್ ಹೇಳ್ತಾನಲ್ಲ, ಅವನು ಆ ಋತ್ವಿಕ್, ಆ ಋತ್ವಿಕ್ ಹೆಸರೇನು ಅಂತಂದ್ರೆ ಅವನ ಹೆಸರು ಇದರಿಂದನೇ ಉದ್ಗಾನ ಮಾಡೋನಿದಲ್ಲ, ಉದ್ಗಾತೃವಿನ ಹೆಸರು ಏನಿತ್ತು ಅಲ್ಲಿ, ಅವನಿಗೆ ಅಯಾಸ್ಯ ಅಂಗಿರಸ ಅಂತ ಇತ್ತು. ಅವನ ಹೆಸರೇನೆ ಅಯಾಸ್ಯ ಅಂಗಿರಸ ಅನ್ನುವಂತ ಅವನ ಹೆಸರೇನೆ ಆಗಿತ್ತು ಅಂತ. ಅಂದ್ರೆ ಏನು ಅಂದ್ರೆ ಅವನ ಉಪಾಸನಾಗಿ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದ ಅಂತ ಹೆಸರು ಅವನಿಗೆ ಅರ್ಥ. ಅದು ಇವಾಗ ನೋಡಿ, ರಾಮನ ತಾಯಿ ಹೆಸರು ಕೌಸಲ್ಯ ಅಂತ, ಕೋಸಲ ದೇಶದಿಂದ ಬಂದವಳು ಅಂತ ಅಷ್ಟೇ, ಕೌಸಲ್ಯ ಅಂತ. ಅವಳ ಹೆಸರೇನು ಗೊತ್ತಾ? ಯಾರಿಗೂ ಗೊತ್ತಿಲ್ಲ, ವಾಲ್ಮೀಕಿಗಳು ಹೇಳೇ ಇಲ್ಲ. ಮತ್ತೆ ಕೈ ದೇಶದಿಂದ ಬಂದವಳು ಕೈಕೇಯಿ ಅಂತ, ಹೆಸರು ಗೊತ್ತಿಲ್ಲ. ಅಂದ್ರೆ ಎಷ್ಟು ಫೇಮಸ್ ಆಗ್ಬಿಟ್ಟಿರ್ತಾರೆ ಅದ್ರೊಳಗೆ ಅಂತಂದ್ರೆ ಅವ್ರು ಅದರಸಿಂದಾನೆ ಕರಿತಾ ಇರ್ತಾರೆ ಅಂತ. ಹಂಗೆ ಅವನು ಪ್ರಾಣೋಪಾಸಕನಾಗಿದ್ರಿಂದ, ಪ್ರಾಣೋಪಾಸಕನಾಗಿಲ್ದೆ ನಾವು ಸಾಕ್ಷಾತ್ಕಾರನು ಮಾಡ್ಕೊಳ್ದಿದ್ರಿಂದನೇ ಅವನ ಹೆಸರೇನೆ ಏನಂತ ಇತ್ತು?
ಉದ್ಗಾತ್ರನು ಇಲ್ಲಿ ಆಯಾಸ್ಯ ಅಂಗಿರಸ ಅಂತ ಕರೆದಿದ್ದವ್ನ, ಅವನ ಹೆಸರನ್ನೇ. ಆಯಾಸ್ಯ ಅಂಗಿರಸ ಯಾವ್ದದು? ಯಾರ ಹೆಸರು ಆಯಾಸ್ಯ ಅಂಗಿರಸ ಅನ್ನುವಂಥದ್ದು? ಮುಖ್ಯ ಪ್ರಾಣ. ಪ್ರಾಣನ ಹೆಸರು. ಪ್ರಾಣನ ಹೆಸರು ಇವನ್ಗೆ ಹಾಕಿಟ್ರು, ಇವನ್ಗೆ ಹಾಕಿಟ್ರು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದ. ಹಾಗಾಗಿ ಇವನ ಹೆಸರು ಅದನ್ನೇ ಇಟ್ರು. ಅವನು ಉದ್ಗಾನ ಮಾಡಿದ್ದಿಲ್ಲಿ. ಅವನು ಉದ್ಗಾನ ಮಾಡೋದ್ರಿಂದಲೇ ಅವನೇನ್ ಹೇಳ್ದ ಅಲ್ಲಿ, ನಾನು ಬೇರೆ ದೇವತೆಯಿಂದ ಉದ್ಗಾನ ಮಾಡಿದ್ದವನೇ. ಆದ್ರೆ ಇವಾಗ ಕಥೆಯಲ್ಲಿ ಏನಾಯ್ತು, ಬೇರೆ ದೇವತೆಗಳು ಉದ್ಗಾನ ಮಾಡೋದ್ರಿಂದ ಫಲ ಆಯ್ತಾ ಅಲ್ಲಿ ಯಜಮಾನನಿಗೆ? ಫಲ ಆಗ್ಲಿಲ್ಲ. ವಾಗಾದಿ ದೇವತೆಗಳು ಉದ್ಗಾನ ಮಾಡಿದ್ರು, ಫಲ ಆಗ್ಲಿಲ್ಲ. ಪ್ರಾಣನೇ ಉದ್ಗಾನ ಮಾಡಿದಕ್ಕೆ ಫಲ ಆಯ್ತು. ನಾನು ತಲೆ ಹೋಗ್ಬಿಡ್ಲಿ, ಬೇರೆ ದೇವತೆ ಉದ್ಗಾನ ಮಾಡಿದ ತಲೆ ಹೋಗ್ಬಿಡ್ಲಿ, ಕೆಡವು ಹಾಕ್ಲಿ ಅಂತ ಇದೆ ಅಂತ ಶಪಥ ಮಾಡಿದ ಅಂತ ಇದೆ. ಗಟ್ಟಿಗೊಳಿಸ್ಕೊಳಕ್ಕಾಗಿ ಇದನ್ನು ಹೇಳಿದ್ದು ಅಂತ. ಇದು ಯಾಕೆ ಶ್ರುತಿ ಈ ಥರ ಬಂದಿದೆ ಅಂತ ಒಂದು ಉದಾಹರಣೆ ಕೊಡ್ತೀರಾ ರಾಮಾಯಣದಲ್ಲಿ? ಲಕ್ಷ್ಮಣ ಬಾಣ ಬಿಡ್ಬೇಕಾದ್ರೆ ನನ್ನ ಅಣ್ಣ ಸತ್ಯಸಂಧನಾಗಿದ್ರೆ ನಾನ್ ಬಿಟ್ಟು ಬಾಣದಿಂದ ಅವನು ರಾವಣನ ಮಗ ಇರ್ತಾನಲ್ಲ, ಅವನ ತಲೆ ಅವನು ಸೋಲ್ಲಿ. ಇನ್ನೊಂದು ವಾಲಿ ಮದುವೆ ಮಾಡ್ಬೇಕಾದ್ರೂ ಅಷ್ಟೇನೆ. ಯಾಕೆಂದ್ರೆ ನಾನು ಧರ್ಮಸಂಧನೆ ಆಗಿದ್ರೆ ವಾಲಿ ಪ್ರಾಣ ಹೋಗ್ಲಿ ಅಂತ ಬರ್ತಾನೆ. ಯಾಕೆಂದ್ರೆ ಮುಂದಕ್ಕೆ ನಮ್ಗೆಲ್ಲ ಪ್ರಶ್ನೆಗಳಿದೆಯಲ್ಲ, ಮರೆಯಲ್ಲಿ ಹಾಕೊಡ್ದ, ಆಜ್ಞೆ ಹಾಕೊಡ್ದ, ಹಿಂಗ್ ಹೊಡ್ದೆ. ಅವ್ನು ಧರ್ಮಾತ್ಮನೇ ಆಗಿದ್ರೆ ಹೊಡಿಲಿ ಅಂತ, ಧರ್ಮಾತ್ಮನೆ ಅಂತ ಕುರು ಆಯ್ತು ಅಲ್ಲಿ ಅಂತ. ಅಂದ್ರೆ ಯಾಕೆ ಅದ್ ಬರುತ್ತೆ ಅಂತ. ಹಾಗಿದ್ರೆ ಅವ್ನ್ ಪ್ರಾಣ ಹೋಗ್ಲಿ ಅಂದ್ಬಿಟ್ರೆ ಹೇಗೆ? ವಿಶ್ವಾಸ ಬರ್ಲಿ ಅಂತ, ಅದ್ರ ಬಗ್ಗೆ ಗಟ್ಟಿಯಾಗಿ ನಮ್ಗೆ ನಂಬಿಕೆ ಬರ್ಲಿ, ಕರೆಕ್ಟ್ ಆಗ್ಲಿ ಅಂತ. ಮತ್ತೆ ಅದು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅಷ್ಟು ಪ್ರೂವ್, ಯಾಕಂದ್ರೆ ಗಿದ್ದಿದ್ರಿಂದ ತಾನೇ ಇಂದ್ರಜಿತ್ ವಧೆ ಆಗಿದ್ದು, ಹಂಗಾರೆ ಸತ್ಯ ಅಂತ ಆಯ್ತು ಅಲ್ಲಿಗೆ ಅಂತ. ಹಾಗಾಗಿ ಈ ತರ ಆಖ್ಯಾಕೆ ಕೂಡ ಅದು ಏನಾಗುತ್ತೆ, ಅದು ಕೂಡ ಪ್ರಮಾಣ ಆಗುತ್ತೆ. ಚೆನ್ನಾಗಿ ಅದನ್ನ ತೋರ್ಸ್ಕೊಡ್ತಾ ಇದಾರೆ. ಆಖ್ಯಾಯಿಕೆ ಕೂಡ ಪ್ರಮಾಣ ಆಗುತ್ತೆ ಇಲ್ಲಿ. ಹಿಂದೆ ಹೆಂಗ್ ನಡೆದಿತ್ತಲ್ವಾ ಅಂತ. ಏನ್ರಿ ಏನು ಯಾಗ ಮಾಡ್ಬಿಟ್ರೆ ಮಳೆ ಬಂದ್ಬಿಡುತ್ತಾ? ಬೆಂಕಿಯಲ್ಲಿ ಏನೋ ಹಾಕ್ಬಿಟ್ರೆ ಮಳೆ ಬಂದ್ಬಿಡುತ್ತಾ ಅಂತ. ಸುಮ್ನೆರಪ್ಪ, ನಾನೇ ಕಣ್ಣಾರ್ ನೋಡಿದ್ದೆ ಮಲ್ಲೇಶ್ವರ ಮಲ್ಲಿ ಮಾಡಿದ್ರು ಯಾಗನ, ಅವಾಗ ಆಗಿತ್ತು ಅಂದ್ರೆ ಏನರ್ಥ ಅದು? ಅದು ಆಖ್ಯಾಯಿಕೆ ಹಿಂದಿಂದ ಹೇಳಿದ್ವಲ್ಲ, ಭಗವತ್ಪಾದ ಹೇಳಿರೋದು. ಮಲ್ಲೇಶ್ವರಮಲ್ಲಿ ಎಲ್ಲ ಆಗಿತ್ತು ಒಂದ್ಸರ್ತಿ, ಯಾಗ ಮಾಡಿದವಾಗ ಮಳೆ ಬಂದಿತ್ತು ಅಂತ. ಅದೇನಾಯ್ತು ಅವಾಗ? ಪ್ರಮಾಣ ಆಯ್ತೋ ಇಲ್ವಾ? ಅದು ಕಣ್ಣಾರೆ ನೋಡಿದ ಯಾಗ ಪ್ರಮಾಣ ಆಯ್ತೋ ಇಲ್ವಾ? ಅದು ಹಾಗೇನೆ ಇದು ಪ್ರಮಾಣ ಅನ್ನೋದನ್ನ ತಿಳಿಸ್ಕೊಡ್ತಾ ಇದೆ. ಮತ್ತೆ ತನ್ನ ಮಾತಿನಿಂದಲೇ ಶ್ರುತಿ ತೋರಿಸ್ಕೊಡ್ತಾ ಇದೆ. ಏನಂತ ಅಂದ್ರೆ, ಪ್ರಾಣ ಪ್ರಧಾನವಾದ ವಾಕಿನಿಂದಲೂ ತನ್ನ ಸ್ವರೂಪಿಯಾಗುವ ಪ್ರಾಣದಿಂದಲೂ ಆ ಆಯಾಸ ಅಂಗಿರಸನ್ನು ಉದ್ಗಾನ ಮಾಡಿದನು ಎಂಬ ಅರ್ಥವು ಶಪಥದಿಂದ ನಿಶ್ಚಯವಾಯಿತು ಅಂದ್ರೆ ಪ್ರಮಾಣ ಆಯ್ತು ಅಂತ ಇದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಇದೇ ರೀತಿಯಾದಂಥ ಪ್ರಸಂಗ ಚಾಂದೋಕ್ಯ ಉಪನಿಷತ್ತಲ್ಲಿ ಬಂದಿತ್ತು. ಯಾವ್ದದು ಏನು? ಚಾಂದೋಕ್ಯ ಕೇಳಿರೋರಿಗೆ ಹಿಂದೆ ಯಜ್ಞ ಮಾಡಿಸ್ಬೇಕಾದ್ರೆ ಋಷಿಗಳು ಯಾರು? ಋಷಿಗಳ ಹೆಸರು ಉಸಷ್ಟ ಚಾಕ್ರಾಯಣರು. ಏನಾಗಿರುತ್ತೆ ಅಲ್ಲಿ ದೇಶದಲ್ಲಿ? ಅವರು ಬರಗಾಲ ಬಂದಿರುತ್ತೆ. ಅವರು ಗೃಹಸ್ಥರಾಗಿರ್ತಾರ, ಬ್ರಹ್ಮಚಾರಿಗಳಾಗಿರ್ತಾರ? ಗೃಹಸ್ಥರಾಗಿರ್ತಾರೆ. ಗೃಹಸ್ಥರಾಗಿರ್ತಾರ, ಬ್ರಹ್ಮಚಾರಿಗಳಾಗಿರ್ತಾರ? ಗೃಹಸ್ಥರಾಗಿರ್ತಾರೆ. ಚಿಕ್ಕ ವಯಸ್ಸಿನ ಹೆಂಡತಿ ಇರ್ತಾರ ಅವ್ರಿಗೆ. ಅವರು ಸ್ವಯಂ ಏನಾಗಿರ್ತಾರ? ಅವರು ಬ್ರಹ್ಮಜ್ಞಾನ ಅಲ್ಲ, ಬ್ರಹ್ಮಸ್ಥಾನದಲ್ಲಿ ಯಜ್ಞಗಳು ಮಾಡಿಸ್ಬೇಕಾದ್ರೆ ಬ್ರಹ್ಮಸ್ಥಾನದಲ್ಲಿ ಇರ್ತಾರೆ ಅನ್ನೋದು ಸಾಕ್ಷಾತ್ಕಾರ ಆಗಿರುತ್ತೆ ಅವ್ರಿಗೆ. ಮುಖ್ಯ ಪ್ರಾಣ ಸಾಕ್ಷಾತ್ಕಾರ ಆಗಿರುತ್ತೆ ಅವ್ರಿಗೆ. ಆಯ್ತಾ? ಮತ್ತೆ ಇವನು ರೈಕ್ವನು ಅವನೇ ಸಾಕ್ಷಾತ್ಕಾರ ಆಗಿರ್ತಾನ, ಆದ್ರೆ ಅವ್ನು ಮದುವೆ ಆಗಿರಲ್ಲ. ಅದಕ್ಕಾಗಿ ರೈಕ್ವ ಆಗಿದ್ದ ಗಾಡಿ ಕೆಳಗೆ ಮೈ ಕೆರ್ಕೊಂಡಿದ್ದ. ಅವನಿಗೇನು ಬೇಕಾಗಿರ್ಲಿಲ್ಲ, ಅವನಿಗೆ ರೈಕ್ವನಿಗೆ ದುಡ್ಡು ಬೇಕಾಗಿರ್ಲಿಲ್ಲ ರೈಕ್ವನಿಗೆ. ಆದ್ರೆ ಉಸಷ್ಟ ಚಾಕ್ರನ ಮದುವೆ ಆಗಿದ್ರು ಅವರು. ಪಾಪ ಚಿಕ್ಕ ವಯಸ್ಸಿನ ಹೆಂಡತಿ ಇದ್ಲು.
ನನ್ನ ಜೀವನ ಹೆಂಗೋ ನಡೆದೋಗ್ಬಿಡುತ್ತೆ. ಆದ್ರೆ ಹೆಂಡ್ತಿ ಯಾರೋ ಅಷ್ಟಿಷ್ಟು ಹೋದ್ರೆ ತಂದ್ಕೊಡ್ತಾ ಇದ್ರು. ಪಾಪ ಹೆಂಡ್ತಿ ಆದವಳ ನನ್ನ ಗಂಡನ್ ಸ್ವಲ್ಪ ಇಲ್ಲಿ ಅಂತ ಶೇಖರಣೆ ಮಾಡಿ ಇಟ್ಕೊಳ್ತಾ ಇದ್ಲು. ಸೊ ಇದನ್ನ ನೋಡಿದಂತ ವೃಷಶ ಚಾಕ್ರಾಯಣರು ದುಡ್ಡು ಸಂಪಾದನೆ ಮಾಡ್ಬೇಕಲ್ಲ, ಅಗ್ರಹಸ್ಥನಾಗಿದ್ದೀನಿ ಅಂತ, ಅದಕ್ಕೆ ಹೊರಟ್ರು ಒಳಗಡೆ. ಏನಾಗ್ತಾ ಇತ್ತು ಅಲ್ಲಿ ಅರ್ಥ ಆಯ್ತಲ್ಲ ಇವಾಗ ಹೇಳಿದ್ದೇನು ಅಂತ? ಅವಶ್ಯಕತೆ ಬಿತ್ತು. ಅವನು ರೈಕ್ವನು ಗೃಹಸ್ಥನಲ್ದೇ ಇರೋದ್ರಿಂದ ಅವನ್ ಬೇಕಾಗೇ ಇರ್ಲಿಲ್ಲ ಅವನಿಗೆ. ಯಾಕಂದ್ರೆ ಆ ಸರ್ವಾತ್ಮ ಬಂದಾಗ ಪ್ರಾಣದಲ್ಲಿ ಆ ಮುಖ್ಯ ಆತ್ಮ ಅಲ್ಲ, ಅದು ಏನು ಬೇಕಾಗಿರಲ್ಲ, ಅವ್ರಿಗೆ ತೃಪ್ತರಾಗಿರ್ತಾರೆ. ಆದ್ರೆ ಇಲ್ಲಿ ನಿರ್ವಹಣೆ ಇದೆ, ಸಂಸಾರ ನಿರ್ವಹಣೆ ಬೇಕಾಗಿದೆ. ಹಾಗಾಗಿ ಹಣ ಬೇಕಾಗಿತ್ತು. ಅವ್ರಾಗ ಏನ್ ಮಾಡಿದ್ರು? ಅವಾಗ ಏನ್ ಮಾಡಿದ್ರು ಹಣಕ್ಕಾಗಿ? ರಾಜ ಏನೋ ನಡೆಸ್ತಾ ಇರ್ತಾನಲ್ಲ ಯಾಗ, ಅಲ್ಲಿಗೆ ಹೋಗ್ತಾರೆ. ಯಾಗ ನಡೆಸ್ತಿರ್ತಾನೆ ರಾಜನು. ಅಲ್ಲೋಗಿ ಏನ್ ಮಾಡಿದ್ರು ಅವರು? ಅವ್ರೆಲ್ಲ ಅವ್ರ ಋತ್ವಿಕರೆಲ್ಲ ಹೇಳ್ತಾ ಇರ್ತಾರಲ್ಲ, ಅದೆಲ್ಲ ಸರಿ ಇಲ್ಲ, ನಾನು ಸರಿಯಾಗಿ ನಾನು ಹೇಳ್ತೀನಿ, ಇದು ಈ ತರ ಹೇಳೋದ್ರಿಂದ ಅವ್ರ ತಲೆ ಎಲ್ಲ ಬಿದ್ದೋಗುತ್ತೆ ಅಂತ ಹೇಳ್ತಾನೆ. ತಪ್ಪಾಗಿ ಅದನ್ನ ಕರೆಕ್ಟ್ ಆಗಿ ಹೇಳಿದಿರಾ? ಬಟ್ ಕರೆಕ್ಟ್ ಅಲ್ಲ. ಯಾವ ರೀತಿ ಹೇಳಿ ದಿವ್ಯಾ? ನೀವ್ ಅರ್ಥ ಮಾಡ್ಕೊಂಡು ಹೇಳ್ತಿದ್ದೀರಾ, ಇದರ ಅಭಿಮಾನಿ ದೇವತೆಯನ್ನು ನೀವು ಅರ್ಥ ಮಾಡ್ಕೊಂಡು ಹೇಳ್ತಿದ್ದೀರಾ. ಇಲ್ಲ ಅಂದ್ರೆ ನಿಮ್ ಆತರ ಅಂದ್ರೆ ಏನಾದ್ರು ಈ ತರ ಹಿಂಗಾಗುತ್ತೆ, ನಿಮ್ಗೆ ಕೆಡಕಾಗುತ್ತೆ ಅನ್ನೋ ತರ ಹೇಳ್ತಾರೆ ಅವರು. ಅವಾಗ ಅವ್ರೆಲ್ಲಾರು ಇಲ್ಲ ನಮ್ಗೆ ಅರ್ಥ ಮಾಡ್ಕೊಂಡಿಲ್ಲ, ನೀವೇ ಹೇಳಿ ಅಂತ ಕೇಳ್ಕೊಂತಾರೆ. ಇಲ್ಲಿ ಕರ್ಮ, ಬರೀ ಕರ್ಮ, ಉಪಾಸನಾ ಸಹಿತವಾದಂತಹ ಕರ್ಮ, ಉಪಾಸನ 3 ತರ ಇರುತ್ತೆ ಆಯ್ತಾ? ಬರೀ ಕರ್ಮ, ಉಪಾಸನಾ ಸಹಿತವಾದಂತಹ ಕರ್ಮ, ಬರೀ ಉಪಾಸನೆ. ಇದ್ರೊಳಗೆ ಶ್ರೇಷ್ಠವಾಗಿರೋಂಥದ್ದು ಯಾವುದು, ಕನಿಷ್ಠವಾಗಿರೋಂಥದ್ದು ಯಾವುದು? ಉಪಾಸನಾ ಕರ್ಮ ಕನಿಷ್ಠವಾಗಿ ಶ್ರೇಷ್ಠ, ಬರೀ ಕರ್ಮ ಕನಿಷ್ಠ ಅಲ್ವಾ? ಇಲ್ಲಿ ಬರೀ ಕರ್ಮಗಳಿಂದಲೂ ಫಲ ಇರುತ್ತೆ ಅಲ್ಲ, ತೋರ್ಸ್ಕೊಡ್ತಾರೆ ಆಚಾರ್ಯರು. ಅಲ್ಲ ಅವನೇನ್ ಮಾಡ್ತಿದ್ನಲ್ಲ ರಾಜ, ಅವ್ರನ್ನೆಲ್ಲ ಸೇರಿಸ್ಕೊಂಡು ಅವ್ರಿಗೆ ರಾಜ ಹುಡುಕ್ತಿರ್ತಾನೆ. ಇವ್ರನ್ನ ವೃಷಶ ಚಾಕ್ರಾಯಣ ಪ್ರಸಿದ್ಧರಾಗಿರ್ತಾರೆ, ಹುಡುಕ್ತಿರ್ತಾನೆ, ಸಿಕ್ಕಿರಲ್ಲ. ಹಂಗಾಗಿ ಅವ್ರ ಹತ್ರ ಮಾಡಿಸ್ತಿರ್ತಾನೆ. ಅಂದ್ರೆ ಬರೀ ಕರ್ಮಗಳಿಂದಲೂ ದೇವತಾ ಸ್ವರೂಪವನ್ನು ತಿಳ್ಕೊಳ್ದೆ ಬರೀ ಕರ್ಮ ಮಾಡೋದ್ರಿಂದ ಫಲ ಇರುತ್ತೆ ಅಂತ ಆಯ್ತು ಅಂತ. ಫಲ ಸಿಗುತ್ತೆ, ಇಲ್ಲ ಅಂತ ಏನಿಲ್ವೇ ಇಲ್ಲ. ಆಗಿದ್ದ ಯಾರು ಕರ್ಮನೇ ಮಾಡಕ್ ಹೋಗಲ್ಲ. ಇವಾಗ ನೋಡಿ, ಇವಾಗ ಭಗವದ್ಗೀತೆನೇ ತಗೊಳ್ಳಿ, ಆ ಫಲಶ್ರುತಿ ಹೇಳ್ಬೇಕಾದ್ರೆ ಬರೀ ಅರ್ಥ ನೋಡಿದ್ರೆ ಪಾರಾಯಣ ಮಾಡಿದ್ರು ಅದಕ್ಕೆ ಫಲ ಇರುತ್ತೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅದನ್ನ ಅಂತಂದ್ರೆ ಯಾವುದು ವ್ಯರ್ಥ ಆಗಲ್ಲ ಅಂತ. ಅಷ್ಟು ನಿಯೋಗ ಆಯ್ತು ಅಲ್ವಾ? ಪೂಜೆ ಮಾಡಿದ್ರಿಗೂ ಅಷ್ಟೇ, ಫಿಸಿಕಲಿ ಸುಮ್ಮನೆ ಹಾಗೆ ಪೂಜೆ ಮಾಡಿದ್ರು ಕೂಡ ಅದಕ್ಕೆ ಫಲ ಇರುತ್ತೆ ಅಂತ. ಆದ್ರೆ ಹೆಚ್ಚಿನ ಫಲ ಬೇಕು ಅಂತಂದ್ರೆ ಹೆಚ್ಚಿನ ಮನಸ್ಸಿನಲ್ಲಿ ಅದನ್ನ ನೂಡಿಸ್ಕೊಂಡು ಭಕ್ತಿ ಭಾವದಿಂದ ಮಾಡಿದ್ರೆ ಫಲ ಹೆಚ್ಚಿಗೆ ಆಗುತ್ತೆ ಅಂತ ಅಲ್ವಾ? ಹಾಗಾಗಿ ಇಲ್ಲೇನಾಗಿತ್ತು, ಬರೀ ಕರ್ಮ ಮಾಡ್ತಾ ಇದ್ರು ಆ ರಾಜನಿಗೆ ಕಡಿಮೆ ಫಲ. ಆದ್ರಿಂದ ಯಾರು ಇದು ಯಾಗ ಮಾಡಿಸ್ತಾ ಇದ್ರಲ್ಲ, ಇವಾಗ ನಾವು ನವಗ್ರಹ ಹೋಮ ಮಾಡಿಸ್ತೀವಲ್ಲಪ್ಪ, ನವಗ್ರಹ ಹೋಮ ಮಾಡಿಸ್ಬೇಕಾದ್ರೆ ಋತ್ವಿಜರು ಕೆಲವರೆಲ್ಲ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಏನೇನ್ ಮಾಡ್ಬೇಕು ನಾವು ಅಂತ. ಅಥವಾ ಇದು ಏನೋ ಆರೋಗ್ಯ ದೇವತೆ ಯಾವುದು, ಧನ್ವಂತರಿ ಯಾಗ ಮಾಡ್ಬೇಕು ಅಂದ್ರೆ ಧನ್ವಂತರಿಯೇ ನಮಃ ಅಂತ ಹೇಳ್ಬೇಕಾದ್ರೆ ಧನ್ವಂತರಿಗೆ ಅರ್ಪಿಸ್ತಾ ಇದ್ದೀನಿ ಅಂತ. ಸುಮ್ಮನೆ ಅರ್ಪಿಸೋದಕ್ಕೂ ಧನ್ವಂತರಿ ಆರೋಗ್ಯ ದೇವತೆ, ಅವನು ನಮ್ಗೆ ಕಾಪಾಡಬೇಕು, ಅವನ ಒಂದು ಸ್ವರೂಪ ನೆನೆಸ್ಕೊಳ್ಳೋದು ಹಾಕೋದಕ್ಕೂ ವ್ಯತ್ಯಾಸ ಇದೆ ತಾನೆ, ಭಾವನಾ ರೂಪದ ವ್ಯತ್ಯಾಸ ಇದೆ ತಾನೆ, ಕರೆಕ್ಟಾ? ಈಗ ಧನ್ವಂತರಿ ಸ್ವರೂಪನೇ ಗೊತ್ತಾಗ್ಬಿಟ್ಟಿದ್ರೆ, ಧನ್ವಂತರಿ ಅಂದ್ರೆ ಏನು ಅಂತಾನೆ ಗೊತ್ತಾಗ್ಬಿಟ್ಟಿದ್ರೆ ಅದೇ ಹೇಗಿರುತ್ತೆ, ಅದೇ ಹೇಗಿರ್ಬೋದು ಅಂತ. ಯಾರು ಫಲ ಕೊಡ್ತಾನಲ್ಲ ಅವನ ಸ್ವರೂಪನೇ ಗೊತ್ತು ಮಾಡ್ಕೊಂಡ್ರೆ ಅವನು ಮಾಡಿದ್ರೆ ಕರ್ಮನ, ಅದು ಹೆಚ್ಚಿನ ಫಲ ಇರುವಂಥದ್ದು ಯಜಮಾನನಿಗೆ, ತುಂಬಾ ಫಲ ಕೊಡುತ್ತೆ ಅದು ಯಜಮಾನನಿಗೆ. ಇವಾಗ ಪ್ರೈಮ್ ಮಿನಿಸ್ಟ್ರು ಯೋಜನೆಗಳು ಹಾಕಿರ್ತಾರೆ ಅನ್ಕೊಳ್ಳೋಣ, ಮನೆ ಕಟ್ಸೋ ಯೋಜನೆನ ನೀನು ತಗೊಳ್ತೀಯ, ಉಪಯೋಗ ತಗೊಳ್ತೀಯ. ಆದ್ರೆ ಯಾರಿಗೆ ಪ್ರೈಮ್ ಮಿನಿಸ್ಟರ್ ಗೊತ್ತಾಗ್ಬಿಟ್ಟಿರ್ತಾರ, ತುಂಬಾ ಹತ್ತಿರದಿಂದ ಗೊತ್ತಾಗ್ಬಿಟ್ಟಿರ್ತಾರ, ಅವ್ರಿಗೆ ಕೆಲಸ ಮಾಡಿಕೊಟ್ರೆ ಎಷ್ಟು ಪ್ರಯೋಜನ ಆಗುತ್ತೆ ಅಂದ್ರೆ ಆತರ ಆಗಲ್ಲ. ಅಂದ್ರೆ ಅದು ತಪ್ಪೇ, ಅದು ಪಾರ್ಶಾಲಿಟಿ ಮಾಡ್ತಾನೆ ಪ್ರೈಮ್ ಮಿನಿಸ್ಟರ್ ಅಂತಮ್ಮ ಅರ್ಥ ಕೇಳ್ತಾ ಇರೋದು ನಾನು ಅಷ್ಟೇನೆ. ಯಾರಿಗೆ ದೇವತೆಯ ಸ್ವರೂಪನೇ ಗೊತ್ತಾಗ್ಬಿಟ್ಟಿರುತ್ತೋ ಅವರು ಮಾಡಿಸಂತ ಕರ್ಮ ಇದೆಯಲ್ಲ ಅದು ಹೆಚ್ಚಿನ ಫಲ ಕೊಡುತ್ತೆ ಯಜಮಾನನಿಗೆ. ಹಾಗಾಗಿ ವೃಷಶ ಚಾಕ್ರಾಯಣ ಏನ್ ಹೇಳಿದ್ರು, ನೀವ್ ಮಾಡ್ತಾ ಇರೋದು ಬರೀ ಕರ್ಮ. ಆ ಕರ್ಮ ಯಾವ
ದೇವತೆಯನ್ನು ಇಟ್ಟುಕೊಂಡು ನೀವು ಕರ್ಮ ಮಾಡ್ತಾ ಇದ್ದೀರಲ್ಲ, ಆ ದೇವತೆಯ ಸ್ವರೂಪ ನಿಮ್ಗೆ ಗೊತ್ತಾಗಿಲ್ದರ ಮಾಡಿದ್ರೆ ನಿಮ್ ತಲೆ ಹೋಗ್ಬಿಡುತ್ತೆ ಅಂತ. ತಲೆ ಹೋಗ್ಬಿಡುತ್ತೆ ಅಂತಂದ್ರೆ ಅವರೆಲ್ಲ ಸತ್ತೋಗ್ಬಿಡ್ತಾರೆ, ತಲೆ ಕಟ್ಟಾಗ್ಬಿಡುತ್ತೆ ಅಂತ ಎಲ್ಲ ಹೇಳಕ್ ಬಂದಿರೋಂಥದ್ದು. ಅದು ಇದಕ್ಕೆ ಹೋಲಿಸಿದ್ರೆ ತುಂಬಾ ಕಡಿಮೆ ಪ್ರಯೋಜನ ಅಂತ, ಬರೀ ಕರ್ಮ ಮಾಡೋದ್ರಿಂದ ಅಂತ. ಅವರೆಲ್ಲ ಹಾಗೆಲ್ಲಾನು ನಿಲ್ಲಿಸ್ಬಿಡ್ತಾರೆ. ಯಾಕಂದ್ರೆ ಷಷ್ಠ ಚಾಕ್ರಾಯಣ ಗೊತ್ತೇ ಇದ್ರು ಎಲ್ಲರಿಗೂ ಕೂಡ ಇರ್ತಾರೋ ಇದ್ದಾರೆ ಅಂತ. ಮುಂದೆ ಮಾತಾಡಕ್ಕೆ ಹೋಗಲ್ಲ ಅವರು. ಮಾತಾಡಿದ್ರೆ ಏನಾಗುತ್ತೆ ಅವ್ರಿಗೆ, ಅವರೇ ಷಷ್ಠ ಚಾಕ್ರಾಯಣ ಮಾಡ್ಬೇಕಾಗಲ್ಲ, ಇವ್ರಿಗೇನೆ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲ ಸುಮ್ಮನಾಗ್ಬಿಡ್ತಾರೆ. ಅದಕ್ಕೋಸ್ಕರ ರಾಜನ್ ಕೇಳ್ತಾನೆ ನೀವೇ ನಡೆಸ್ಕೊಡಿ ಅಂತ. ಹಾಗಾಗಿ ಏನ್ ಹೇಳ್ತಾರೆ, ಇವ್ರಿಗೆಲ್ಲ ಎಷ್ಟು ದಕ್ಷಿಣೆ ಕೊಡ್ತಾ ಇದೆಯಲ್ಲ ಅದೆಲ್ಲ ಸೇರಿಸಿ ನನಗೆ ಕೊಡ್ಬೇಕು ಅಂತ ಹೇಳ್ತಾರೆ. ಇದನ್ನೆಲ್ಲ ಓದ್ಕೊಂಡ್ರೆ ಏನ್ ಅನ್ಕೊಂತಾರೆ, ಭಾಷ್ಯ ಭಾಗವನ್ನ ಸುಮ್ಮನೆ ನೇರಾಗಿ ಓದ್ಕೊಂಡ್ವಿ ಅನ್ಕೊಳ್ಳಿ. ನೋಡಿ ಇವ್ರಿಗೆ ಉಪಾಸಕರಿಗೆ ಎಷ್ಟು ಆಸೆ ನೋಡಿ, ಇದು ಅಷ್ಟೂ ದಕ್ಷಿಣೆ ನನಗೆ ಕೊಡು ಅಂತ ಹೇಳ್ತಾ ಇದ್ರು. ಇದನ್ನ ಆಸೆ ಬುರುಕೃತಾನೆ ಇದು ಅಂತ ಅನ್ಸುತ್ತೆ. ಆ ಆಸೆ ಬುರುಕ್ರ ಅವರು ಹೇಗೆ ಅಂತ ಯಾಕೆ ಆತರ ಹೇಳಿದ್ರು, ಎಲ್ಲಾರು ಕೊಡೋಂತ ದಕ್ಷಿಣೆ ನನ್ ಕೊಟ್ಕೊಡು ಅಂತ ಯಾಕೆ ಹೇಳಿದ್ರು ಅವರು? ಅವ್ರ ಸಂಸಾರಿಗಳಾಗಿರೋದ್ರಿಂದ ಅದು ಒಂದು ಅದಕ್ಕೋಸ್ಕರ ಅವ್ರು ಬಂದ್ರು ಅನ್ನೋದು ಅದು ಹೇಳಿದ್ದಾಗಿದೆ. ಎಲ್ಲಾರ ದಕ್ಷಿಣ ಸೇರ್ಸಿ ನನಗೆ ಕೊಡು ಅಂದ್ರಲ್ಲ, ಯಾಕೆ ಅಂತ. ಅವರು ಆ ಉಪಾಸನೆ ಸಾಕ್ಷಾತ್ಕಾರ ಮಾಡ್ಕೊಂಡಿರೋದ್ರಿಂದ ಹೆಚ್ಚು ಚೆನ್ನಾಗಾಗುತ್ತೆ ಅದು ಯಾಗ. ಆದ್ರಿಂದ ರಾಜನ್ಗೂ ಆಗುತ್ತೆ. ಅವ್ರು ಎಲ್ಲಾರು ಮಾಡ್ತಾ ಇದಾರಲ್ಲ ಅದಕ್ಕಿಂತ ಹೆಚ್ಚಿನ ಫಲ ಆಗುತ್ತೆ ಇಲ್ಲಿ. ಅಂದ್ರೆ ಅವ್ರಿಗೆಲ್ಲ ಸಲ್ಬೇಕಾಗಿರುವಂತ ದಕ್ಷಿಣೆ ಇದೆಯಲ್ಲ ಅದೆಲ್ಲಾನು ನನಗ್ ಸಲ್ಬೇಕಾಗಿರುತ್ತೆ ಅಂತಂದ್ರೆ, ಯಾಕೆಂದ್ರೆ ಇದು ಫಲದಲ್ಲಿ ಇದು ಉತ್ಕೃಷ್ಟವಾಗಿರುವಂತದ್ದು ಅಂತ. ಅದು ಇಲ್ಲಿ ವಾಟ್ ಈಸ್ ಸಾಟ್ ಟು ಬಿ ಕನ್ವೇಡ್ ಅಂತ. ಅದು ಉಕ್ತ, ಇದು ವಿವಕ್ಷಿತ ಅಂತ. ಉಕ್ತ ವಿವಕ್ಷಿತ ಗೊತ್ತಾಗಿದೆಯಲ್ಲ ಎಲ್ಲಾರ್ಗು, ಏನು ಉಕ್ತ ಏನು ವಿವಕ್ಷಿತ ಅಂತ. ಏನು ಉಕ್ತ ಅಂದ್ರೆ ಏನು, ವಿವಕ್ಷಿತ ಅಂದ್ರೆ ಏನು ಅಂದ್ರೆ ಹೇಳ್ರಿ. ವಿವಕ್ಷಿತ ಅಂದ್ರೆ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕು ಅಂತ, ಹೆಂಗಿದ್ಯೋ ಅರ್ಥ ಮಾಡ್ಕೋಬಾರ್ದು ಆಕ್ಚುಲ್ ಆಗಿ. ಅದು ಅಂತ ಪ್ರತಿಪದಾರ್ಥ ವಿವಕ್ಷಿತದಲ್ಲೇ. ಹಾಗಾಗಿ ನಾವೇ ಅಧ್ಯಯನ ಮಾಡಬಾರ್ದು, ಗುರುಮುಖ್ಯನೇ ಅಧ್ಯಯನ ಮಾಡಬೇಕು. ಈ ಫಜೀತಿ ಆಗಿದ್ರಿಂದಲೇ ಭಗವಾನು ಅವರು ಇವರು ಎಲ್ಲಾರು ಬಂದು ಸೇರ್ಕೊಂಡು ಎಲ್ಲಾರ ತಲೆನೂ ಕೆಡಿಸಿ ಈ ತರ ಎಲ್ಲ ಫಜೀತಿ ಆಗ್ತಾ ಇರೋದು. ಉಪನಿಷತ್ಗಳಲ್ಲಿ ಹಿಂಗಿದೆ, ಎಲ್ಲ ಅವ್ರವ್ರ ಪರವಾಗಿ ಇಟ್ಕೊಂಡಿದ್ದಾರೆ, ಎಲ್ಲ ಸ್ವಾರ್ಥಿಗಳು ಹಾಗೆ ಅಂತ ಅಂದ್ಬಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಎಲ್ಲಾರು ದಕ್ಷಿಣ ಅನ್ಕೊಡು ಅಂತಂದ್ರೆ ಆ ರೀತಿ ಅರ್ಥ ಅಲ್ಲ ಅಂತ. ಒಟ್ಟಿನಲ್ಲಿ ಇದು ವಿಷಯ ಅರ್ಥ ಆಯ್ತಲ್ವಾ? ಯಾಕಂದ್ರೆ ಸ್ವಲ್ಪ ಜಾಸ್ತಿ ಗೊತ್ತಾಯ್ತು, ಆದ್ರೂ ಕೂಡ ವಿಷಯ ಕರೆಕ್ಟಾಗಿ ಅರ್ಥ ಆಗ್ಬೇಕು. ಇದು ಗೊತ್ತಾಯ್ತಲ್ವಾ? ಇದು ಈ ಆಖ್ಯಾಯಿಕೆ ಸಂಬಂಧ ಏನು, ಉಷಸ್ ಚಾಕ್ರಾಯಣರ ಆಖ್ಯಾಯ ಇದು ಮರಿಬಾರ್ದಿಲ್ಲ. ಆಮೇಲೆ ಆಖ್ಯಾಯಿಕೆ ಮೂಲಕ ಹೇಳಿರೋದನ್ನ ಮರಿಬಾರ್ದು ಅಂತ ಹೇಳೋದು, ಆಖ್ಯಾಯಿಕೆ ಹೇಳೋದು ಅದನ್ನೇ ಮರ್ತ್ಬಿಟ್ರೆ ಶ್ರುತಿ ಭಗವತಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಏನಪ್ಪಾ ಇದು ಇಷ್ಟೊಂದೆಲ್ಲ ಮಾಡ್ಕೊಟ್ರು ಕೂಡ ಈಗ ತನ್ನೇ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ಅಂತ. ಅದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಆಖ್ಯಾಯಿಕೆ ಅನ್ನೋದಿರೋದು. ಇದನ್ನು ತೋರಿಸ್ಕೊಟ್ಟಿದ್ದಾರೆ, ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಪ್ರಯೋಜನ ಅನ್ನೋದಕ್ಕೋಸ್ಕರ ಇದನ್ನ ಹೇಳ್ತಾ ಇರೋದು. ಇನ್ನು ನಾಳೆ ಮುಂದುವರೆದು ನೋಡ್ಕೊಳ್ಳೋಣ. ಪ್ರಾಣ ರೂಪನಾದ ಪ್ರಾಣನ ಸ್ವತ್ತು ಏನು ಅನ್ನೋದನ್ನ ತೋರಿಸ್ಕೊಡ್ತಾರೆ. ಇದೆಲ್ಲ ಈ ಗುಣಗಳು, ಇದನ್ನೆಲ್ಲ ನಾವು ಮಾಡ್ಕೊಳ್ಬೇಕು ಅಂತ ಹೇಳುವಂಥದ್ದು. ಅದನ್ನ ನಾಳೆ ದಿವಸ ನೋಡೋಣ. ಇವಾಗ ಏನಾದ್ರು ಪ್ರಶ್ನೆಗಳಿದೆಯಾ? ಇವಾಗ ಏನಿಲ್ಲ ಅಂತಂದ್ರೆ ನಿಲ್ಸ್ಕೊಂಡು ನಾಳೆ ದಿವಸ ನೋಡೋಣ. ನಾಳೆ ಇವಾಗ ಪ್ರಿಪೇರ್ ಆಗದೆ ಇರೋರು ಇದಾರಲ್ಲ, ಪ್ರತಿಭಾ ಆಂಟಿ ಮತ್ತೆ ಶಿಲ್ಪಾ ಅವರು ಇಬ್ಬರನ್ನು ಪ್ರಿಪೇರ್ ಆಗಿ, ಮತ್ತೆ ಮೀನಾಕ್ಷಿ ಅವರು ಸಾಧ್ಯವಾದ್ರೆ, ಯಾಕಂದ್ರೆ ಅವರು ಪೂರ್ತಿ ಕೇಳಿಲ್ಲ ಅನ್ಸುತ್ತೆ. ಅಕಸ್ಮಾತ್ ಪ್ರಿಪೇರ್ ಆಗುತ್ತೆ ಅಂತಂದ್ರೆ ಕಷ್ಟ ಆಗಲ್ಲ, ಸ್ವಲ್ಪ ನೋಡ್ಕೊಂಡ್ರೆ ಆಗ್ಬಿಡುತ್ತೆ. ಸಾಧ್ಯವಾದ್ರೆ ಟ್ರೈ ಮಾಡ್ಬೋದು. ಇಲ್ಲಿ ನಿಲ್ಸ್ಕೊಳ್ಳೋಣ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ಓಂ ಷರ್ಷಿಭ್ಯೋ ನಮೋ ಮಹಾಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಎಲ್ಲರಿಗೂ.